ಅಗ್ನಿಮೀಳೆ ಪುರೋಹಿತಂ ಯಜ್ಞೇಶದೇವಂ ಋತುಜಂ ಹೋತಾರಂ ರತ್ನಧಾತಮಂ. ನನ್ನ ಆರಾಧ್ಯ ದೈವ ಮಲ್ಲಿಕಾರ್ಜುನ ಶ್ರೀಗಳು ಸಿದ್ದೇಶ್ವರ ಸ್ವಾಮಿಗಳ ದಿವ್ಯ ಚೇತನಕ್ಕೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಂದಿನ ಈ ಕಾರ್ಯಕ್ರಮಕ್ಕೆ ಕಾರಣಕರ್ತರಾದಂಥ ಅಮೃತಾನಂದಪ್ಪ ಅವರು ಹಾಗೂ ಉಳಿದೆಲ್ಲ ಪೂಜ್ಯರಿಗೂ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ವೇದಿಕೆಯ ಮೇಲೆ ಆಸೀನರಾದ ಮಾತಾಜಿಯವರಿಗೂ ನನ್ನ ಅನಂತ ಪ್ರಣಾಮಗಳು. ಸಹೋದರಿಗೂ ನಮಸ್ಕಾರಗಳು. ಇಲ್ಲಿಗೆ ಆಗಮಿಸಿದಂತಹ ಎಲ್ಲ ಪಿತೃ ಸಮಾನ ತಂದೆಂದಿರು, ಎಲ್ಲ ತಾಯಂದಿರಿಗೂ ಅನಂತ ನಮಸ್ಕಾರಗಳು. ಕಾತ್ರಾಳಕ್ಕೆ ಬರಾಕತ್ತಾಗ ತವ್ರ ಮನೆಗೆ ಬರೋ ಫೀಲ್, ಅಪ್ಪ ಅವನ ಪ್ರೀತಿ ಎಲ್ಲಿ ಹಂಚ್ತಾರಲ್ಲ ಅದು ತವ್ರ ಮನೆ. ಇಲ್ಲಿ ಅಪ್ಪುಗಳು ಇದು ಬಹುತೇಕ ಒಂದಷ್ಟು ವರ್ಷಗಳ ಹಿಂದೆ ಯಾರೂ ನೋಡ್ಲಾರ ಜಾಗ. ಸಿದ್ದೇಶ್ವರಪ್ಪರು ಹೇಳಿದ್ರು, ಪ್ರೀತಿಯಿಂದಾನೇ ಜಗ ಕಟ್ಟಬೇಕು, ಪ್ರೀತಿಯಿಂದಾನೇ ಭಾವಗಳನ್ನು ಬೆಸಿಬೇಕು ಅಂತ ಕಾರ್ಯ ಮಾಡ್ತಾ ಇದ್ದಾರಲ್ಲ ಅಮೃತಪ್ಪ ಅವರು. ಇವರ ಮೂಲಕ ಆ ಸಿದ್ದೇಶ್ವರಪ್ಪ ಅವರು ಇದನ್ನೆಲ್ಲ ಮಾಡ್ಸಕತ್ತಾರಲ್ಲ. ಇಲ್ಲಿ ಚಡ್ಚಣದ ತಾಯಂದಿರು, ನನ್ನ ಸಹೋದರಿಯರು, ಲೋಣಿಯವರು, ಕಾತ್ರ ಇಲ್ಲೆಲ್ಲ ನೋಡ್ದ ನನಗನ್ನಿಸ್ತು ತವ್ರ ಮನೆಗೆ ಬಂದೀನು ಅಂತ. ತವ್ರ ಮನೆಗೆ ಬಂದ ಹೆಣ್ಮಗಳಿಗೆ ಹಿಗ್ಗಿ ಹೆಚ್ಚಿರ್ತದ. ಆ ಹಿಗ್ಗದಾಗ ಒಂದು ಮಾತು ಹೇಳ್ತೀನಿ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಬಹುತೇಕ ಇದು ಗುರುವಿನ ಕೃಪೆ. ದಿವ್ಯ ವೇದಿಕೆಗಳನ್ನು ಹಂಚಿಕೊಂಡು ಮಾತಾಡಬೇಕು ಅಂದ್ರೆ ಗುರುವಿನ ಕೃಪೆ ಅಲ್ಲದೆ ಇನ್ನೇನು ಇರ್ಲಿಕ್ಕಿಲ್ಲ. ಹೋದ ವರ್ಷ ಬಂದಿನಲ್ರಿಪ್ಪ, ಮತ್ತೆ ಯಾಕ್ರಿ ಅಂದೆ. ಅಮೃತಾನಂದಪ್ಪ ಹೇಳಿದ್ರು, ನೀವು ಮಾತಾಡ್ಬೇಕು ಅಂದೆ. ನಾವೇನು ಹೇಳೋದಿರೋದಿಲ್ಲ, ಇದು ಹೆಣ್ಮಕ್ಳ ಕಾರ್ಯಕ್ರಮ, ನೀವು ಏನನ್ನ ಮಾತಾಡ್ರಿ ಅಂದ್ರು. ಏನಾರ ಮಾತಾಡ್ರಿ. ಇಲ್ಲಿ ಬಂದಾಗ ನಾನು ಅಂದ್ಕೊಂಡದನ್ನೇ ಮಾತು, ನಾನೇನ್ ನಡೀತೀನಿ ಅದನ್ನೇ ನುಡಿಯುವಂತೆ ಮಾಡು ಭಗವಂತ. ನೀವು ನಡೆದಾಡುವ ದೇವರು, ನುಡಿದಂತೆ ನಡೆದವರು. ನಿಮ್ಮ ಮಕ್ಕಳು ನಾವು ನಾಲಿಗೆಯ ಮೇಲೆ ಅಸತ್ಯವಾದದ್ದೇನನ್ನು ಈ ಪೂಜ್ಯ ವೇದಿಕೆಯ ಮೇಲೆ ನಾನು ನುಡಿಯಬಾರದು ಅನ್ನುವಂತ ಒಂದು ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡಬೇಕು ಅಂದಾಗ ಭೂಮಿ ತಾಯಿ ಅಂದ್ರು ಯಾತಕ್ಕಂದ್ರ ಎಲ್ಲವೂ ಭೂಮಿಯ ಒಡಲಲ್ಲಿ ದಕ್ಕಿ ಹೋಗ್ತದಲ್ಲಕ್ಕೆ. ಭೂಮಿ ಮನುಷ್ಯನಿಗೆ ಏನೇನೆಲ್ಲ ಕೊಡ್ತು ಅಂದ್ರ, ಸಾವಿರಾರು ವರ್ಷಗಳಿಂದ ಮನುಷ್ಯ ಸಂಶೋಧನೆ ಮಾಡ್ಕೊಂಡು ಬರ್ತಾನ ಭೂಮಿ ಅಗೆದಟ್ಟು ಹೊಸದು ಸಿಗ್ತಕ್ಕತ್ತದ, ಇನ್ನೂ ಮುಗಿತಾನೆ ಇಲ್ಲ. ತಾಯಿ ಒಡಲು ಹಂಗ ಸಾವಿರ ಜನ ಮಕ್ಕಳಿಗೆ, ಸಾವಿರಾರು ಜನರಿಗೆ ಒಡಲು ಪ್ರೀತಿಯನ್ನ ಎಷ್ಟು ಬಗಿದ್ರು ಅದು ಅಮೃತ ಅಂಥದೇ ಹರಿತದಲ್ಲ. ಅಂತ ತಾಯಿಯ ಅಮೃತವನ್ನ ಕೊಟ್ಟವರು ಸಿದ್ದೇಶ್ವರಪ್ಪ ಅವರು. ಎಂತ ಅಮೃತ ಕೊಟ್ರು ಅಂದ್ರ, ಲಕ್ಷ ಜನ ಅವರ ಮಾತಿನಿಂದ ಅಮೃತ ಪಡೆದವರು, ಅವರ ಆಶೀರ್ವಾದದಿಂದ ಅಮೃತ ಪಡೆದವರು, ಅವರನ್ನ ನೋಡಿ ಅಮೃತ ಪಡೆದವರು. ಅಮೃತ ಅಂದ್ರೆ ಏನು ಅಂತಂದ್ರೆ ಮೃತ ಇಲ್ಲದ್ದು, ಸಾವಿಲ್ಲದ್ದು ಅಂತ. ಅವ್ರು ಇಲ್ಲ ಅಂತ ಹೇಳಿದವ್ರು ಯಾರು? ಅವ್ರು ಇಲ್ಲೆಲ್ಲ ಅದರ, ನಮ್ಮ ಹೃದಯದಲ್ಲಿದಾರ. ಅವರ ಫೋಟೋಗಳನ್ನ ನೋಡಿದಾಗ ಅವ್ರಿಲ್ಲಂತಲ್ಲ, ಅಲ್ಲೇ ಕೂತು ನಮ್ಮನ್ನು ನೋಡಾಕತ್ತಾರ, ಆಶೀರ್ವಾದ ಮಾಡಾಕತ್ತಾರ. ಒಂದು ಮಾತು ಹೇಳಿದ್ರಪ್ಪ ಅವರು, ಹೇಳುವುದೆಲ್ಲ ಮುಗ್ದದ, ನಡೆಯುವುದು ನಿಮ್ದದ ಅಂದ್ರು. ಆ ನಡೆಯೋ ಭಾಗದಾಗ ಹೆಣ್ಮಕ್ಳದೇ ಹೆಚ್ಚಿಗದ, ತಾಯಂದ್ರದೇ ಹೆಚ್ಚಿಗದ ಅನ್ನೋದು ನನ್ನ ಭಾವ. ಒಂದ್ ಮನೆ ಸ್ವಲ್ಪ ಮನಿ ಹೊರಗ ಕಚಿಬಿಚಿ ಆಗಿತ್ತು, ಮನಿ ಒಳಗೆ ಅಲ್ಲಲ್ಲಿ ಕಸ ಬಿದ್ದಿತ್ತು, ಬಟ್ಟಿ ಬಿದ್ದಿದ್ದು ಅಂದ್ರ ಸಾಮಾನ್ಯವಾಗಿ ನಮ್ಮ ಹಳ್ಳಿ ಒಳಗೆಲ್ಲ ಕೇಳ್ತಾರೆ. ಏನಂತ ಕೇಳ್ತಾರ? ಹೆಣ್ಮಗಳು ಮನ್ಯಾಗಿಲ್ಲೇನು ಅಂತ ಕೇಳ್ತಾರ. ಮನಿ ಅಸ್ತವ್ಯಸ್ತ ಆದ್ರ ಹೆಣ್ಮಗಳಿಲ್ಲ ಅನ್ನಿಸ್ತದ. ಮನಸ್ಸುಗಳು, ಸಮಾಜ ಅಸ್ತವ್ಯಸ್ತ ಆದ್ರ ಹೆಣ್ಮಕ್ಳು ಇದ್ದು ಇರ್ಲಾರಂಗಿದ್ದೇವೇನೋ ಅಂತ ನನಗನ್ಸಕತ್ತದ. ನಾವು ಎಲ್ಲಿ ತಪ್ಪಾಕತ್ತೀವಿ? ಎಲ್ಲೆಲ್ಲೋ ತಪ್ಗೋತ್ ಹೊಂಟದಲ್ಲ. ಯಾಕೆ ತಪ್ಗೋತ್ ಹೊಂಟದ? ಏನ್ ತಪ್ಪಾಕತ್ತೀವಿ? ನಾವು ಹೆಣ್ಣು ಮಕ್ಕಳು ತಾಯಿತನವನ್ನ ಅನುಭವಿಸ್ತೀವಿ. ಮಗು 9 ತಿಂಗಳ ಹೊಟ್ಟೆಯಲ್ಲಿ ಹೊತ್ತ. ಹಿಂದಿನವ್ರ ತಾಯಿತನ ಅನುಭವಿಸೋದಕ್ಕೂ ಇಂದಿನವ್ರ ತಾಯಿತನ ಅನುಭವಿಸೋದಕ್ಕೂ ಏನಿತ್ತು ಅಂದ್ರೆ, ಹಿಂದಿನವ್ರು ನಮ್ಮ ಆಯಿ, ನಮ್ಮವ್ವ, ಅವರ ಆ ಕಾಲದಲ್ಲೆಲ್ಲ ಮೊಬೈಲ್ ಇರಲಿಲ್ಲ. ಅವರು ಮುಂಜಾನೆ ಎದ್ದು ಯಾರ್ಯಾರ ನೆನೆಯಲಿ ಅಂತ ಹಾಡ್ತಿದ್ರು. ನಮ್ಮಪ್ಪನ ನೆನಿಲೋ, ನಮ್ಮವ್ವನ ನೆನಿಲೋ, ಗುರುಗಳನ್ನ ನೆನಿಲೋ, ದೇವರನ್ನ ನೆನಿಲೋ, ಹೊಟ್ಟಾಗಿರೋ ನನ್ನ ಮಗ ಈ ಎಲ್ಲಾ ನುಡಿಗಳನ್ನು ಕೇಳಿ ಅಂತಿದ್ದ. ನಾವೆಲ್ಲ ಮೊಬೈಲ್ ನಮ್ಮನ್ನ ಎಬ್ಬಿಸಾಕತ್ತದ. ಅದೆಲ್ಲೋ ನಾವು ನೆನೆಯುವುದನ್ನ ಬಿಟ್ಟಿದ್ದೆವು. ನೆನೆಯುವುದು ಅಂದ್ರೆ ಏನು? ಕೃತಜ್ಞತಾ ಭಾವ. ಯಾರಿಗೆ ಕೃತಜ್ಞರಿದ್ದೇವೆ ನಾವು?
ಹಡ್ದ ಅವ್ವ ಅಪ್ಪ ಕೃತಜ್ಞರಿದ್ದೇವ, ನಮಗೆ ಜೀವನ ಕೊಟ್ಟು ಗಂಡ ಕೃತಜ್ಞರಿದ್ದೇವ, ಬೇಡ ನಮ್ಮನ್ನ ತಮ್ಮ ಮನಿ ತುಂಬಿಸ್ಕೊಂಡು ಮಗಳ ತರ ನೋಡ್ಯಾರಲ್ಲ ಅತ್ತಿ ಮಾವು ಕೃತಜ್ಞತೆ ಇದ್ದೇವ. ಇದೊಂಚೂರು ನಾವು ಹೆಣ್ಮಕ್ಳು ವಿಚಾರ ಮಾಡ್ಬೇಕಾಗ್ಯದ. ನಾವು ಹಕ್ಕು ಸಾಧಿಸಾಕ್ ಹೊಂಟೀವಿ. ಹಕ್ಕು ಸಾಧಿಸೋದು ಅಂದ್ರೆ ಒಂದು ಡೆಬ್ಬ್ಯಾಗ ಇಟ್ಟೇ ತೊಗೊಂಡು ಹೋದಂಗ, ಅದು ನನಗಿಟ್ಟೇ ಕೊಡ್ರಿ ಅಂದಂಗ. ಸೂರ್ಯನ ಬೆಳಕಿಗೆ ಲಿಮಿಟ್ ಅದೇನು? ಯಾರು ಇಡೀ ಜಗತ್ತಿನ ತುಂಬಾ ಅದನ್ನ ಬೆಳ್ಕೋರಿ, ಬೆಳೆಸ್ಕೋರಿ, ಬಳಸ್ಕೋರಿ, ಮುಗ್ದದೇನು? ಇಲ್ಲ. ತಾಯಿಯ ಒಡಲು ಪ್ರೀತಿ ಅನ್ನೋದು ಸೂರ್ಯನಷ್ಟು ವಿಶಾಲದ, ಭೂಮಿಗಿಂತಲೂ ದೊಡ್ಡದದ. ನಾವ್ಯಾಕೆ ಅದಕ್ಕೆ ಹಕ್ಕು ಮಾಡಾಕತ್ತೀವಿ? ಹಕ್ಕು ಮಾಡಿ ನಾವೇನಾಕತ್ತೇವೆ, ನನಗಿಟ್ಟೆ ಕೊಡು 1 kg ಅಟ್ಟು, 2 kg ಅಟ್ಟು, ಆಟ ನಾವು ಸಣ್ಣವ್ರು ಆಗ್ಲಕತ್ತೀವಿ. ನಾವು ಸಣ್ಣವ್ರು ಆಗ್ಬಾರ್ದಾಗ್ಯದ. ಭಾವ ವಿಶಾಲ 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 ಬೆಳಿಬೇಕಾಗ್ಯದ. ಆ ಮಗು ಹುಟ್ಟಿದ ತಕ್ಷಣ ಮಗುವನ್ನು ಹೊಟ್ಟಾಗಿದ್ದಾಗ ಕನಸು ಕಾಣ್ತೇವೆ. ಏನು ಕಾಣ್ತೀವಿ? ಮೊನ್ನೆ ನನ್ನ ಒಬ್ಬ ಸ್ಟೂಡೆಂಟ್ ನನಗೆ ಹೇಳಿದಳು, ಮೇಡಮ್ ಅವ್ರ ನನ್ನ ಮಗ 4 ಮಂದಿಯಾಗ ಎದ್ದು ನಿತ್ರ ಹೌದು ಬದುಕಬೇಕು ಅನ್ನಂತವ ಆಗ್ಬೇಕು ಅಂದ್ರು. ನನಗನ್ನಿಸ್ತು ನಿನ್ನಂತ ತಾಯಿ ಭೂಮಿ ಮೇಲೆ ಇರಬೇಕು. ನನ್ನ ಮಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ನನ್ನ ಮಗ ಪ್ರೊಫೆಸರ್ ಆಗಬೇಕು, ಸೈಂಟಿಸ್ಟ್ ಆಗಬೇಕು, ದುಡ್ಡು ಗಳಿಸ್ಬೇಕು, ಮಹಲ್ಗಳನ್ನು ಕಟ್ಟಿಸ್ಬೇಕು ಅಲ್ಲ. ನನ್ನ ಮಗ ಏನದಲ್ಲ 4 ಮಂದಿಯಾಗ ಮಾನವಂತ ಮನುಷ್ಯನಾಗಬೇಕು. ಇದು ತಾಯಂದಿರು ಬೆಳೆಸ್ಬೇಕಾಗ್ಯದ. ಯಾವಾಗಿಂದ ಬೆಳೆಸುದು? ಮಗ ಅದು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಸಣ್ಣವಿದ್ದಕ್ರ ಮಕ್ಕಳಿಗೆ ಹೆಂಗ್ ಮಾಡಾಕತ್ತೀವಿ ಅಂದ್ರ ಪೈಪೋಟಿಗಿಳಿದಿದ್ದೇವೆ. ಸ್ಪರ್ಧಾ ಯಾರ ಜೋಡಿ ಮಾಡಾಕತ್ತೀವಿ? ನಮ್ಮ ನೆಗೇಣಿದರ ಜೋಡಿ ಸ್ಪರ್ಧಾ ಮಾಡಾಕತ್ತೀವಿ. ಸ್ಪರ್ಧಾ ಯಾರ ಜೋಡಿ ಮಾಡಾಕತ್ತೀವಿ? ನಮ್ಮ ನಾದನದರ ಜೊತೆ ಸ್ಪರ್ಧಾ ಮಾಡಾಕತ್ತೀವಿ. ಮತ್ತೆ ಜಿದ್ದ ನಮಗೆ ಸ್ಪರ್ಧಾ ಅನ್ನೋಕ್ಕಿಂತ ನಮ್ಮ ಹಳ್ಳಿ ಭಾಷೆ ಜಿದ್ದು ಯಾರ ಜೋಡಿ ಮಾಡ್ತೇವೆ? ನಮ್ಮ ಅತ್ತಿ ಜೋಡಿ ಜಿದ್ದು ಮಾಡಕತ್ತೀವಿ. ಆ ಜಿದ್ದನಾಗಿ ಬೆಳೆದ ಕೂಸ ಜಿದ್ದಾಗೆ ಬೆಳೀತದ. ನಾನು ನನ್ನ ಮೈದನಗ ಭಾವದರ್ನ ಪ್ರೀತಿ ಮಾಡದೇ ಇದ್ರ ನನ್ನ ಮಕ್ಕಳು ಹೆಂಗ ತಮ್ಮ ಅಣ್ಣ ತಮ್ಮರನ್ನ ಪ್ರೀತಿ ಮಾಡ್ತಾರ? ಇದು ಮೊಳಕೆಯೊಳಗೆ ನಾವು ಆ ಮಗುವಿನಲ್ಲಿ ಬೆಳೆಸ್ಬೇಕಾಗ್ಯದ. ಎಂಥದ್ದು ಬೆಳೆಸ್ಬೇಕಾಗ್ಯದ ಅಂದ್ರೆ ಸೂರ್ಯ ಚಂದ್ರರಿರುವವರೆಗೆ ನೀ ಇರ್ಬೇಕಪ್ಪ ಅಂತವಾಗು ಅನ್ಬೇಕು. ಆ ಮಗುವನ್ನ ಮುಂಜಾನೆದ್ದು ಸಿದ್ದೇಶ್ವರಪ್ಪ ಅವ್ರ ಫೋಟೋ ತೋರಿಸ್ಬೇಕು. ಹೊಟ್ಟೆಯಾಗಿದ್ದಾಗೂ ನಾವು ಹೇಳ್ಬೇಕಾಗ್ಯದ, ನೀ ಹುಟ್ಟಾಕತ್ತಿಯಲ್ಲ ಇವ್ರ ಯುಗದೊಳಗೆ ಹುಟ್ಟಾಕತ್ತಿ ಅಂದ್ರೆ ನೀ ಎಷ್ಟು ಪುಣ್ಯವಂತ, ಇವ್ರನ್ನ ನೋಡಿ ನೀ ಅಂದ್ರೆ ನಾ ಎಂಥ ಪುಣ್ಯವಂತ ತಾಯಿ, ಅಂತ ತಾಯಿ ಹೊಟ್ಟಿಲೆ ಹುಟ್ಟಾಕತ್ತಿ ಅಂದ್ರೆ ನೀ ಜಗತ್ತಿನ ಬೆಳಕು ಅನ್ಬೇಕಾಗ್ಯದ. ಜಗತ್ತಿನ ಬೆಳಕು. ಸಿದ್ದೇಶ್ವರಪ್ಪರ ಯುಗದಲ್ಲಿ ನಾವು ಮಕ್ಕಳನ್ನ ಹೇರ್ತೀವಿ ಅಂತಂದ್ರೆ ಆ ಜಗತ್ತಿನ ಬೆಳಕನ್ನು ಏನ್ ಮಾಡಾಕತ್ತಂದ್ರ ಡೆಬ್ಬ್ಯಾಗ ಹಾಕಿ ಟಾರ್ಚ್ ಬೆಳಕಿಟ್ಟೇ ಬಿಟ್ಟಂಗೆ ಬಿಡ್ಲಿಕ್ಕತ್ತಿದೆವು. ಇದು ನಮ್ಮಲ್ಲಿ ಬಹಳ ಸಂಕುಚಿತ ಭಾವನೆಗಳನ್ನ ಬೆಳೆಸಾಕತ್ತದ. ನಮ್ಮವ್ವ ನಮ್ಮ ಆಯ್ದರ್ ನಮಗೆಲ್ಲ ಏನು ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ, ರೊಟ್ಟಿಗೆ ತುಪ್ಪ ಬೆಣ್ಣಿ ಹಚ್ಚಿ ಕೊಟ್ಟೇನ ಅಂತ ಅವ್ರಂತಿದ್ರು. ರೊಟ್ಟಿ ತಿಂದ ರೊಟ್ಟಿ ಗಟ್ಟಿತ್ತು. ನಾವೇನ್ ಅನ್ನಕತ್ತೀವಿ ಅಂದ್ರ ಆಡಿ ಬಾ ಕಂದ ನಿನಗ ವೈಪರ್ಲೆ ಏನು ಪೇಪರ್ಲೆ ಒರೆಸಿನು, ನಿನಗ ನಾ ಚಾಕ್ಲೇಟ್ ಕುರ್ಕುರೆ ಕೊಟ್ಟಿನು, ಅದು ತಿನ್ಲಿಲ್ಲ ಅಂದ್ರೆ ಒಳಗೊಂದು ಮೊಬೈಲ್ ಇಟ್ಟಿನು ಅನ್ನಕತಿ. ಇದು ಎಲ್ಲಿ ತಪ್ಪಾಕತ್ತದ? ಇದು ಎಲ್ಲಿ ತಪ್ಪಾಕತ್ತದ? ನನಗೆ ಆಶ್ಚರ್ಯ ಅನ್ನಿಸ್ತದ. ತಾಯಿ ಹಾಲ ಮಗು ಹಂಬಲಿಸಿ ಕುಡಿಬೇಕು. ಎಷ್ಟು ಹಂಬಲಿಸಿ ಕುಡಿಬೇಕಂದ್ರ ಭಗವಂತ ಭೂಮಿ ಮೇಲೆ ಎಲ್ಲಿ ಇರಾಕಾಲಿಲ್ಲ ಅಂತ ತಾಯಿನ ಸೃಷ್ಟಿ ಮಾಡ್ದತ್ತ. ಅಂದ್ರೆ ಭಗವಂತನ ಸ್ವರೂಪಿಗಳು ತಾಯಿ ಅಂದ್ರ ನಾವು ದೇವರ ಸ್ವರೂಪ ಬಿಟ್ಟು ಇನ್ನೇನೋ ಆಗಾಕತ್ತೀವಿ. ಹಾಲು ಹಂಬಲಿಸಿ ಕುಡಿ ಮಗು ಬೇಕು. ತಾಯಿ ಕೈ ತುತ್ತು ಹಿಂಗೆ ಹಂಬಲಿಸಿ ಉಣ್ಬೇಕು. ಮಗು ಹೆಂಗೆ ಹಂಬಲಿಸಿ ಉಣ್ಬೇಕಂದ್ರೆ ಅದು ಅಮೃತ. ತಾಯಿ ಕೈ ತುತ್ತು ಕೊಟ್ರ ಮಗು ಹಾಲು ಕುಡಿಲಿಕ್ಕೂ ಮೊಬೈಲ್ ಹಚ್ಚಾಕತ್ತೀವಿ. ಮಗು ಆ ಕೈ ತುತ್ತು ಉಣ್ಣಾಕು ಮೊಬೈಲ್ ಹಚ್ಚಾಕತ್ತೀವಿ ಅಂದ್ರ ನಮ್ಮ ಕೆಲಸ ಒಂದು ಜೀವ ಇರ್ಲಾರ್ದ ಮಸೀನಿಗೆ ಕೊಟ್ಟಿವಿ. ಜೀವ ಇರ್ಲಾರ ಮಸೀನ್ ನಮ್ಮ ಮಕ್ಕಳ ಕೈಯಾಗ ಕೊಟ್ಟಿವಿ ಅಂದ್ರ ಆ ಮಗುವಿಗೆ ಭಾವ ತರಂಗಗಳು ಹೆಂಗೆ ಬೆಳಿತಾವ? ನನಗಿದು ಭಾರಿ ಚಿಂತೆ ಅಲ್ಲಕತ್ತದ್ರಿ. ಮಗು ಅಳ್ಳಕತ್ತ ಯಾರ ಮನೆಗೆ ಕೂಸ್ಕೊಳ್ ನೋಡಕ್ ಹೋಗಿರ್ತೇವ್, ತೊಟ್ಲಾಗ ಹಾಕಕ್ ಹೋಗಿರ್ತೇವ್, ಅದು ಅಳ್ಳಕತ್ತನ ಅವ್ರ ಆಯಿ ಮೊದಲು ಮಾಡಿ ಅದಕ್ಕೊಂದು ಮೊಬೈಲ್ ಹಚ್ಚಿಡಾಕತ್ತಾರ. ಆಯಿ ಹಾಡು ಎಲ್ಲಿ ಹೋದು? ಅವನ ಹಾಡುಗಳೆಲ್ಲ ಎಲ್ಲಿ ಹೋದು? ಮೊಬೈಲೇ ಎಲ್ಲ ಮಾಡಂಗಿದ್ರ ಮೊಬೈಲ್ ಕೂಸಿನ ಹಡ್ಯಾಕಾಗಲ್ಲ. ಮೊಬೈಲ್ 9 ತಿಂಗಳು ನಮ್ಮ ಕೂಸನ್ ಹೊತ್ಕೊಳಕ್ಕಾಗಲ್ಲ. ಮೊಬೈಲ್ ಬ್ಯಾನಿ ತಿನ್ನಕ್ಕಾಗಲ್ಲ. ಆ ತಾಯಿ ಹೃದಯದಿಂದ ಬಂದ ಹಾಡದಲ್ಲ ನಾವ್ ಯಾಕೆ ಮರ್ತೀವಿ? ನಾವ್ ಯಾಕೆ ಮರೀಲಿಕ್ಕತ್ತೀವಿ? ನಮ್ಮನ್ನ ಇಷ್ಟು ಹುಚ್ಚು ಮಾಡ್ಯದಲ್ಲ ಮೊಬೈಲ್. ಈ 21ನೇ ಶತಮಾನದೊಳಗ ತಂತ್ರಜ್ಞಾನ ಎಟ್ಟು ಬೆಳೆದದ, ಅದ್ರ ಜೊತೆ ಒಂದು ದೊಡ್ಡ ಚಿಂತೆ ಇಟ್ಟದ ಭಾರತೀಯ ಸಮಾಜದಲ್ಲಿ. ನಾವು ತಾಯಿದರ ಹಾಲು ಉಣಿಸೋದನ್ನ, ಹಾಲು ಕುಡಿಸೋದನ್ನ ಅನುಭವಿಸೋಣ. ನಮ್ಮ ಮಕ್ಕಳು ಜಿದ್ದಿಗೇಡಿಯಾಗಿ ಸಂಕುಚಿತ ಮನೋಭಾವನೆಯೊಳಗೆ ಬೆಳಿಬಾರ್ದು. ನನ್ನ ಮಗ 100 ಮಾರ್ಕ್ಸ್ ತೋಳಿ ಅನ್ಬೇಕು, ಆದ್ರ ಬಾಜು ಮನೆಯವ್ರಕ್ಕಿಂತ ಹೆಚ್ಚು ತಗೊಳ್ಳಿ ಅನ್ಬಾರ್ದು.
ನನ್ನ ಮಗ ಶಾಣೆ ಅಲ್ಲಿ, ಅವ್ರ ಮಕ್ಕಳು ಶಾಣೆ ಅಲ್ಲಿನು. ಜಗತ್ನಾಗ ಎಷ್ಟು ಜನ ಶಾಣ್ಯರಾಗಿಲ್ಲ? ತವ್ರ ಮನೆಗೆ ಬರಾಗ ಅವಾಗ ಹೇಳಿ ಕಳಿಸ್ತೀರಿ ಗಂಡನ ಮನೆಗೆ ಬರಾಗ, ನಿನ್ನ ಅತ್ತೆ ಮಾವನ್ನ ದೇವರಂದು ತಳಿ, ದೇವರು ಅಂತ ತಿಳಿ, ಆದ ಗಂಡ ಪರದೈವ ಪರಮಾತ್ಮ ಪತಿದೇವ ಎನ್ನು ಅಂತಂದ್ರು. ನಾವೀಗ ಹಿಂಗ ಅನ್ನಕತ್ತೀವಿ ಅಂದ್ರ, ಅತ್ತಿ ಸತ್ತಾಳೇನ್ರಿ, ಮಾವು ಇಲ್ಲೇನ್ರಿ ಕೇಳಿ ಹೆಣ್ಣು ಕೊಡಾಕತ್ತೀವಿ ಅಂದ್ರ, ನಮ್ಮ ಮನೆಗೆ ಬರೋ ಹೆಣ್ಮಕ್ಳು ನಾವು ಸತ್ತಿವೇನಂತ ಕೇಳ್ತಾರಂದ್ರ ಬದುಕು ಎಷ್ಟು ಸಣ್ಣದ್ ಮಾಡ್ಕೊಳ್ಕತ್ತಿದೇವು. ಅತ್ತಿ ಮಾವನ ಇರ್ಲಾರ ಮನೆಗೆ ಹೆಣ್ಣು ಕೊಡ್ತೀವಿ ಅಂದ್ರ ನಮ್ಮಟ್ಟು ಶತಮೂರ್ಖರೇ ಯಾರು ಇಲ್ಲ. ಆ ಮನೆ ಗಂಡ್ಯಾಗಳು ಹೆಂಗ್ ಬೆಳೆದಿರ್ತಾವ, ನಿನ್ನ ಮಗಳನ್ನ ಹೆಂಗ್ ಪ್ರೀತಿಸ್ತಾನವ? ಸಾಧ್ಯನೇ ಇಲ್ಲ. ಅದಕ್ಕೆ ಹೋಗು ಹೆಣ್ಮಗಳಿಗೆ ಒಂಚೂರು ಹೇಳ್ರಿ, ನಮ್ಮ ಜಾಗದಾಗ ದೇವ್ರು ನಿಮ್ಗೆ ಅಲ್ಲಿ ಅತ್ತಿ ಮಾವನ ಇಟ್ಟಾನ. ಅವ್ವ ಅಪ್ಪ ಇಲ್ಲತ್ ಹೇಳಿ ಅತ್ತಿ ಮಾವನ ಇಟ್ಟಾನ. 10 ಸಲ ಬೈದಾಳ ಅತ್ತಿ, 11 ಸಲ ಬೈದಾಳ ಅತ್ತಿ, 12ನೇ ಸಲ ಅಂದಾಳ ಅತ್ತಿ ನನ್ನ ಮಗನಕ್ಕಿಂತ ನನ್ನ ಸೊಸಿನೇ ಚಲೋ ಅಂದಾಳ. 10 ಸಲ ಗಪ್ಪು ಕೂಡುದು ಕಲಿಸ್ರಿ, 10 ಸಲ ಗಪ್ಪು ಕೂಡೋದನ್ನು ಕಲಿಸ್ರಿ. ಮೊನ್ನೆ ಒಂದು ನನಗೆ ಈ ನ್ಯೂಸ್ ಪೇಪರ್ ಓದೋದು ನ್ಯೂಸ್ ನೋಡೋದು ಭಾಳ ಗಾಬರಿಯಾಗಿ ಬಿಟ್ಬಿಟ್ಟಿವ್ರಿಗೆ. ಯಾಕತ್ ಕೇಳಿದ್ರೆ ಎಲ್ಲ ಸುದ್ದಿ ಬೇರೆ ಬೇರೆನೆ, ನಮ್ಗೆ ದಿಗ್ಭ್ರಮೆ ಆಕತ್ತ. ಮಂಡ್ಯ ಒಳಗೆ 40 ಜನ ಗಂಡ್ಮಕ್ಳು ಎದಕ್ಕೆ ಹೋದ್ರು ಅಂತಂದ್ರ ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೊಳಕ್ ನಮ್ಗೆ ಪರ್ಮಿಷನ್ ಕೊಡ್ರಿ ಅಂತ ಜಡ್ಜ್ ಕಡೆ ಹೋದ್ರತ್. ಯಾಕ್ರಿ ಅಂತ ಕೇಳಿದ್ರ, ನಮ್ಗೆ ಯಾರು ಹೆಣ್ಣು ಕೊಡಲಾಗ್ಯಾರ, 40 ವರ್ಷ ದಾಟಿವಿ, ನಾವೆಲ್ಲ ರೈತರಿದ್ದೀವಿ, ಅದಕ್ಕೆ ನಮ್ಗೆ ಹೆಣ್ಣು ಕೊಡಲಾಗ್ಯಾರ ಅಂದ್ರಂತ. ನೋಡ್ರಿ ನಮ್ಮ ಸಮಾಜ ಯಾವ ದಿಕ್ಕಿನೆಡೆಗೆ ಹೊಂಟದ, ಯಾವ ದಿಕ್ಕಿನೆಡೆಗೆ ಹೊಂಟದ? ಅವ್ರಿಗೆ ನೋವು ಎಷ್ಟಾಗಿರ್ಬೇಕು. ಹೆಣ್ಣು ಕೊಡಲಾಗಿವಿ ಅಂತಂದ್ರ ಅದ್ರ ಹಿಂದೂ ಒಂದು ಅರ್ಥ ಅದ. ಏನದಂದ್ರ, ಇವತ್ತಿನ ಇಲ್ಲಿ ಕುಂತಂತ ಎಲ್ಲ ಹಿರಿಯರಿಗೆ ನಾನು ಕೇಳಬೇಕು, ರೈತರು ಸಕ್ಸಸ್ ಆಗಕತ್ತಾರೇನು? ಆಗವ್ರೇ ಆಗ್ಲಿಕತ್ತಾರ. ಊರಾಗಿದ್ದ ಹುಡುಗ ಕೆಟ್ಟ ಕುಡಿಯಾಕತ್ತಂದ್ರೆ ಹೆಣ್ಣು ಯಾರು ಕೊಡ್ತಾರ? 100 ಮಂದಿ ಕುಡಿಲಿಕ್ಕಿಲ್ಲ, 99 ಮಂದಿ ಕುಡಿಯಾಕತ್ತಾರ, ಇನ್ನಿರೋ ಒಬ್ಬನಿಗೂ ಹೆಣ್ಣು ಕೊಡಲಾಗ್ಯಾರ. ನೌಕರಿನೇ ಬೇಕು ಅಂತ ಯಾಕೆ ಅಲ್ಲಕತ್ತಾರಂದ್ರ, ನನ್ನ ಮಗಳು ಆರಾಮಿರ್ತಾಳ, ಒಂದೇ ಕೋಲ್ ಇರ್ಲಿ 2 ಕೋಲ್ ಇರ್ಲಿ ಅಟ್ರಾಗೆ ಆರಾಮಿರ್ತಾಳ, ಅವ ರಾತ್ರಿ ಮನಿ ಬಿಟ್ಟು ಎಲ್ಲಿ ಹೊರಗೆ ಹೋಗಲ್ಲ, ದುಡ್ಕೊಂಡು ಬೆಂಗಳೂರಿನ ಮನಿಗೆ ಬರ್ತಾನ ಅನ್ನೋದು ಗ್ಯಾರಂಟಿ ಅವು ಅಪ್ಪಗದ. ಇಲ್ಲಿ ಹೆಂಗದ ಹಳ್ಳ್ಯಾಗಂದ್ರ, ಇವ ಸಂಜೆಗೆ ಹೋದಂದ್ರೆ ನಸಿಕ್ನಾಗ ಯಾವಾಗೋ ಬರ್ತಾನ ಕುಡುದು ಅನ್ನೋ ಭಾವ ಬಂದಲ್ಲ. ಇದಕ್ಕೆ ಯಾರು ಕಾರಣ? ಯಾರು ಕಾರಣ? ಎಲ್ಲರೂ ಕಾರಣ, ಸಮಾಜ ಕಾರಣ. ಎಲ್ಲಕ್ಕಿಂತ ಮೊಟ್ಟ ಮೊದಲನೇ ಕಾರಣ ಯಾರು ಅಂದ್ರೆ ನಾವು ತಾಯಂದಿರು ಕಾರಣ. ತಾಯಂದಿರು ಎಲ್ಲಿ ತಪ್ಪಾಕತ್ತೀವಿ? ಗಂಡಸ್ ಮಗ ಹುಟ್ತಾ ಅಗ್ಸಿ ಬಾಕ್ಲು ಹೊರಗೆ ನೋಡ್ಬೇಕ್ರಿ. 3 ಹೆಣ್ಣ 4 ಹೆಣ್ಣ ಹುಟ್ಟದ ಬಳಕ ಗಂಡು ಬೇಕತ್ ಜಪ ತಪ ಮಾಡಿ ಎಲ್ಲೆಲ್ಲೋ ದೇವ್ರಿಗೆ ಹರಕಿ 12 ದೇವ್ರ ಹರಕಿ ಹೊತ್ತು ಗಂಡು ಮಗುನ ಇರ್ತೀವಿ. ಹುಟ್ಟದ ಬಳಕ ನಮ್ಮ ಸಂಭ್ರಮದೊಳಗ ಆ ಮಗುವಿನ ವ್ಯಾಮೋಹದೊಳಗ ಅದು ಬಿಡದನ ಬಿಟ್ಟಂಗೆ ಬಿಟ್ಟು ಬಿಡ್ತೇವು. ಅವ ಊರಾಗ ಏನು ಬೇಕಾದ ಮಾಡ್ಲಿ ತಾಯಿಗೆ ಹೌಸೆ. ಯಾವಾಗ ಅವ ಕುಡಿದು ಬಂದು ಹೊಡ್ಯಾಕ ಶುರು ಮಾಡ್ತಾನಲ್ಲ, ಅವಾಗ ತಾಯಿಗೆ ಅನ್ನಿಸ್ತದ ನನ್ನ ಮಗ ಕೆಟ್ಟನ. ಮತ್ತು ಅವಾಗೂ ತಾಯಿ ತನ್ನ ಮೇಲೆ ಹಾಕೊಳ್ಳೋದಿಲ್ರಿ, ನನ್ನ ಮಗ ಮೊದಲು ಚಲೋನಿದ್ದ, ಸೊಸಿ ಬಂದಾಗ ಕೆಟ್ಟನ ಅಂದ್ಬಿಡ್ತ. ಸೊಸಿ ಬಂದೇ ಕೆಟ್ಟ ಅಂತ ಅಂದ್ರೆ ಯಾರ ಮೇಲೆ ಯಾರು ಅಪವಾದ ಹಾಕಕತ್ತೀವಿ? ನೀನು ಬೆಳೆಸಿಟ್ಟ ಬೇವಿನಕಾಯಿ ಅಕ್ಕಿ ಬಂದು ಹೆಂಗೆ ಮಾವಿನಕಾಯಿ ಮಾಡ್ತಾಳ? ಮಾವಿನಕಾಯಿ ನೀನೇ ಹಚ್ಚಿದ್ದೆ ಅಂದ್ರೆ ಅದು ಬೇವಿನಕಾಯಿ ಹೆಂಗೆ ಆಗ್ತಿತ್ತು? ಮತ್ತೆ ಮನೆಯಲ್ಲಿ ಜಗಳ. ಮತ್ತು ಇವರೆಲ್ಲರ ಜಗಳದ ನಡು ಹುಟ್ಟದ ಮಗು ಬೇಗಳ ಕಲೀಲಾರಿ ಇನ್ನೇನು ಕಲಿತದದು? ಅವ ಕುಡಿದು ಬಂದು ರಾತ್ರಿ ಒದರಾಡ್ತಾನೆ, ಬೆಳಿಗ್ಗೆ ಎದ್ದಕ್ಕಿ ಸೊಸಿ ಒದರಾಡ್ತಾಳ, ಮುದಿಕ್ ಮಂದಿ ಮನಿ ಮುಂದೆ. ಈ 3 ಮಂದಿ ತಿಕ್ಕಲಾಟದ ನಡುವ ಆ ಮಗು ಸಂಸ್ಕಾರವಂತಾಗಿ ಬೆಳಿ ಅಂದ್ರೆ ಅದ್ರ ಬಾಯಾಗ ಬಸವಣ್ಣವ್ರ ವಚನ ಬರ್ತಾವೇನು, ಸಿದ್ದೇಶ್ವರಪ್ಪರ ವಚನ ಬರ್ತಾವೇನು? ಅದ್ರ ಬಾಯಲ್ಲಿನೂ ಬೇಗಳಾನೇ ಬರ್ತಾವ. ಇದಕ್ಕೆಲ್ಲಕ್ಕೂ ಮತ್ತೆ ಏನು ಕೊರತೆ ಅಂತಂದ್ರ, ನಮ್ಮ ವ್ಯಾಮೋಹ ತಾಯಿದೇರು ಬಿಡ್ಬೇಕಾಗ್ಯದ. ಬರೀ ಪ್ರೀತಿ ತೋರಿಸ್ಬೇಕ. ಪ್ರೀತಿ ಅಂದ್ರೆ ನೀರಿದ್ದಂಗ್ರಿ, ವ್ಯಾಮೋಹ ಅಂದ್ರ ಈ ವರ್ಷ ಭಾಳಟ್ ಮಳೆಯಾಗಿ ಬೆಳಿ ಹಾಳಾಗಿ ಹೋದಲ್ಲ ಹಂಗಿದ್ದಂಗೆ. ಭೂಮಿ ಚಲೋನೇ ಅದ ನಮ್ದು, ಮಳಿ ಹೆಚ್ಚಾಗಿ ಹಾಳಾಯ್ತು ಈ ವರ್ಷ. ಹಂಗ ತಾಯಂದಿರ ವ್ಯಾಮೋಹ ಕಡಿಮೆ ಆಗ್ಬೇಕಾಯ್ತು. ಮತ್ತೆ ಮಗುವಿಗೆ ಸ್ಪರ್ಧೆ ಕೊಡ್ರಿ. ಎಂತ ಸ್ಪರ್ಧೆ ಕೊಡ್ರಿ ಅಂತಂದ್ರ, ನೀವು ತಾಯಿದರ ಕತಿ ಹೇಳೋದನ್ನು ಕಲೀರಿ. ಅಪ್ಪವ್ರ ವಚನಗಳನ್ನ ಮೊಬೈಲ್ ನಿಮ್ಮ ಕೈಗದಲ್ಲ, ಅಪ್ಪವ್ರ ವಚನಗಳನ್ನ ಹಚ್ಚ್ರಿ. ಅದರಲ್ಲಿ ಭಾಳ ಸಣ್ಣ ಕತೆಗಳು, ತಾಯಿ ಮಗು ಪಕ್ಷಿ ಗುಬ್ಬಿ. ನಿಮ್ಮ ಕೂಸು ಹೊಟ್ಟಾಗಿದ್ದಾಗೂ ಕೇಳ್ಬೇಕು, ಹೊರಗೆ ಬಂದಾಗೂ ಕೇಳ್ಬೇಕು. ಮನಿಯೊಳಗೆ ಮುಂಜಾನೆ 1 ತಾಸು ಮಾತು ಬೇಡ, ಕತಿ ಬೇಡ. ನಿಮ್ಮ ಮೊಬೈಲ್ ಒಳಗೆ ಅಪ್ಪವರು ಪ್ರವಚನ ಹಚ್ಚ್ರಿ. ಮುಂದಿನ 23 ತಾಸದಲ್ಲ ಅದು ಇಷ್ಟು ಅದ್ಭುತ ಇರ್ತದ, ನಮಗೆ ಏನೇನೇನೇನೇನೇನೋ ಆಗೋದಿಲ್ಲ. ಆ ಹಿಂದೆ ನಿಂತು ನಮ್ಮನ್ನ ಕಾಯುವ ಅಪ್ಪ ಭಗವಂತ ಭೂಮಿಗೆ ಬಂದಾನಂದ್ರ, ದೇವಲೋಕದಿಂದ ದೇವರೇ ಮುಂದೆ ನಿಂತರು ನಮ್ಗೆ ಏನು ಮಾಡೋಕ್ಕಾಗಲ್ಲ. ಇಂಥ ಒಂದು ಪ್ರೊಟೆಕ್ಷನ್ ಸುರಕ್ಷಣೆ, ಆ ದೈವಿ ಸುರಕ್ಷೆ ಕೊಟ್ಟು ಹೋದ್ರು ಅವರು. ನಮಗದು ಬೇಡ. ಮತ್ತೆ ಇನ್ನು ಹೆಂಗೆ ಮಾಡಬೇಕು? ಮೊಬೈಲೇ ಬಳಸ್ಕೊರಿ. ಮೊಬೈಲ್ ಒಳಗೊಂದು ಭಗವದ್ಗೀತೆ ಶ್ಲೋಕ ಹೇಳಿಸು ಮಗುವಿಗೆ.
ಒಂದು ವೇದ ಮಂತ್ರ ಕಲಿಸೋಣ ಮಗುವಿಗೆ. ಇದು ಎಲ್ಲವೂ ನಾವು ಕಲಿಸ್ಲಾರ್ಕ ನಮ್ಮ ಮಕ್ಕಳು ನಾವು ಟಿವಿಯಲ್ಲಿ ಕೆಟ್ಟದ್ದನ್ನು ನೋಡ್ತೀವಿ. ಒಂದು ಸಲ ಇವತ್ತು ನ್ಯೂಸ್ ಯಾರ್ಯಾರ ಮನೆಗೆ ಹಚ್ತೀರ ನನಗೆ ಗೊತ್ತಿಲ್ಲ, ಮಹಾರಾಷ್ಟ್ರದ ಒಂದು ಹಳ್ಳಿಯಲ್ಲಿ ಮೊನ್ನೆ ನ್ಯೂಸ್ ಆಯ್ತು. ನಮ್ಮ ಹಳ್ಳಿಗಳಲ್ಲಿ ಅದು ಆಗ್ಬೇಕು ಅಂತ ನನಗೆ ಕಳಕಳಿ. ಸಂಜೆ 7 ಗಂಟೆ ಹೊಡೆದ್ರೆ 2 ತಾಸು ಸಾಂಗ್ಲಿ ಜಿಲ್ಲೆಯ ಒಂದು ಹಳ್ಳಿ, ಎಲ್ಲರದು ಮೊಬೈಲ ಮತ್ತು ಟಿವಿ ಬಂದ್, ಎಲ್ಲಾ ಮಕ್ಕಳು ಓದ್ಬೇಕು. ಇಂಥದ್ದು ನಾವು ಯಾಕೆ ತೊಳಲಾಗಿದೆ? ಮಕ್ಕಳಿಗೆ ಓದತ್ತೀರಿ, ಅವನ ಕೈಗೆ ಒಂದು ಮೊಬೈಲ್, ಅಪ್ಪನ ಕೈಗೆ ಒಂದು ಮೊಬೈಲ್, ಟಿವಿ ಹಂಗೆ ಒದರಾಕತ್ತೀರಿ, ಮಗು ಹೆಂಗ್ ಓದ್ತದ? ನಾವು ಅದಕ್ಕೆ ಬೆದರಿಸ್ತೇವೆ, ಅದು ನಮಗ್ ಬೆದರಿಸ್ತದ. ಇನ್ನೊಂದು ಬಹಳ ಕೆಟ್ಟ ಸಂಗತಿ ಅಂದ್ರ, ಒಬ್ಬ ತಾಯಿ ಸಣ್ಣ ಮಗು ನೋಡಿದ್ರೆ 1ನೇ ಕ್ಲಾಸ್ 2ನೇ ಕ್ಲಾಸ್ ಇತ್ತು, ನೀವೆಲ್ಲರೂ ಯೂಟ್ಯೂಬಲ್ಲಿ ನೋಡಿರ್ತೀರಿ. ಆಕಿ ಮೊಬೈಲ್ ಕೊಡಲ್ಲ, ಅದು ಬಂದು ಶಾಲೆಯಿಂದ ಬಂದು ಕೇಳ್ತದ. 1-2 ಡೇಟ್ ಹೊಡೆದು ಅದಕ್ಕೆ ಓದಕ್ ಬುಕ್ಕ ಕೊಡ್ತಾಳ. ಆಕಿ ಮೊಬೈಲ್ ನೋಡ್ಕೊತ ಕೂತಿರ್ತಾಳ. ಮನಿಯೊಳಗಿದ್ದ ರಾಡ್ ತಗೊಂಡು ತಾಯಿಗೆ ಹೊಡೆದು ಆ ಮಗು ತೋತದ. ಅವ್ರಪ್ಪ ರಾತ್ರಿ 10 ಗಂಟೆಗೆ ಬಂದು ನೋಡೋಣ ಜೀವ ಹೋಗ್ಯದ. ತಾಯಿ ಜೀವ ಹೊಡೆಟ್ಟು ಮಗುವಿಗೆ ಬರ್ತದಂದ್ರೆ ಮೊಬೈಲ್ ಅಲ್ಲಿ ಏನದ? ತಾಯಿಗೆ ಹಿಂಗ ಅಪ್ಪ ಜೋರ್ ಮಾತಾಡಿದ್ರೆ ಮಕ್ಕಳ ಕಣ್ಣ ನೀರ್ ಬರ್ತಾವ. ನಮಗ್ ಬರ್ತಿತ್ತು ಹಂಗ ಸಣ್ಣವ್ರದಕ್ರ. ನಮ್ಮಪ್ಪ ಜೋರ್ ಹಿಂಗ್ ಸ್ವಲ್ಪ ಸೌಂಡ್ ಬಂದ್ರ ಏನ್ ಮಾಡ್ತಾರ ಭಯ ಹಂಗ ಅನ್ನಿಸ್ತಿತ್ತು. ನಮ್ಮ ಅವ್ಗೆ ಯಾರೇ ಬೈದ್ರೆ ಅಂಜಿಕೆ ಬರ್ತೇವೆ. ಅವ್ಗೆ ಹೊಡೆಟ್ಟಕ್ಕೆ ಬರ್ತದಂದ್ರೆ ಇದು ಕೆಟ್ಟದ್ದದ. ಇದ್ರ ಬಿಟ್ಟು ನಾವು ತಾಯಿಯಂದಿರು ದಯವಿಟ್ಟು ದೂರ ಇರ್ಬೇಕು. ಇದು ನಮ್ಮನ್ನು ಕೆಡ್ಸಾಕತ್ತದ. ಎಷ್ಟು ಕೆಡ್ಸಾಕತ್ತದ ಅಂತಂದ್ರ, ಒಂದು ಟಿವಿ ನ್ಯೂಸ್ ಹತ್ತರಿ, ಒಬ್ಬ ಜೀವ ಹೆಂಗ್ ಹೊಡೆದಾನ ಅನ್ನೋದು 100 ಸಲ ಹೇಳ್ತಾರ. ಜೀವ ಹೊಡೆದ ವ್ಯಕ್ತಿನ 100 ಸಲ ತೋರಿಸ್ತಾರ. ಇಷ್ಟು ನೆಗೆಟಿವ್ ನಮ್ಮ ಮನೆಯೊಳಗೆಲ್ಲ ಇರಬೇಕು ಅಂತಂದ್ರ, ಎಷ್ಟು ಕೆಟ್ಟದ್ದೇ ತೋರಿಸ್ತಾರ ಅಂತಂದ್ರ, ಅದು ನೋಡಿ 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 ಒಂದ್ ಮಗು ಹೆಂಗ್ ಬೆಳಿಬೇಕಾದ. ಯಾರ ಮನೆಯಾಗರೆ ಕೂಸ್ಗಳಿದ್ರ ದಯವಿಟ್ಟು ನಿಮ್ಮ ಮಗು ಭವ್ಯ ಭಾರತದ ಅದ್ಭುತ ಕೂಸಾಗಬೇಕಾಗಿತ್ತಂದ್ರ ಮೊಬೈಲ್ ಒಯ್ದು ನೀರಾಗೋಗಿರಿ, ಟಿವಿ ಕಟ್ಟಿ ತಿಪ್ಪಾಗೋಗಿರಿ. ಇವೆರಡೂ ಮಾಡೋತನ ಭಾರತ ಶುದ್ಧ ಆಗಲ್ಲ ಅಂತ ನನಗನ್ಸದ್. ಭಾವ ಶುದ್ಧ ಆಗ್ಬೇಕಲ್ಲ. ಭಾವ ಶುದ್ಧ ಆಗ್ಲಾರೆ ಭಾರತ ಹೆಂಗ್ ಶುದ್ಧ ಆತು? ಕೆಟ್ಟದ್ದನ್ನೇ ಎಷ್ಟು ನೋಡ್ತೀವಿ ನೋಡ್ರಿ ನೀವು. ನಮ್ಮ ಊರನ್ನೇ ಒಂದು ಕೆಟ್ಟ ಸುದ್ದಿ ಬಂದಿತ್ತಂದ್ರ 100 ಸಲ ನೋಡ್ತೀವಿ ಅದನ್ನ ಮೊಬೈಲ್ನಲ್ಲಿ. ಮತ್ತು 100 ಮಂದಿಗೆ ಅದನ್ನ ಮೆಸೇಜ್ ಮಾಡ್ತೀವಿ. ಹಾ ಇದು ಬಂದದ ನೋಡಿ ಏನಂತ ಕೇಳ್ತೀವಿ. ಫೋನ್ ಹಚ್ಚಿ ಕೇಳ್ತೀವಿ, ಇದು ನೋಡಿ ಏನು ಅವ್ರ ಮನೆಗೆ ಹಿಂಗಾಯ್ತು, ಒಂದು ಕೆಟ್ಟದಾಯ್ತು ಅನ್ನೋದು. ಒಳ್ಳೇದನ್ನ ಹರಡ್ರಿ. ಮುಂಜಾನೆ ಎದ್ದು ಸಿದ್ದೇಶ್ವರಪ್ಪ ಅವ್ರ ನುಡಿಗಳನ್ನ 4 ಮಂದಿಗೆ ಗುಡ್ ಮಾರ್ನಿಂಗ್ ಅನ್ನೋ ಬದಲಿ ಜೈ ಗುರುದೇವ ಅಂತ ಕಳಿಸ್ರಿ. ಗುರುಗಳು ಏನ್ ಹೇಳಿದ್ರು, ಓಂ ನಮಃ ಶಿವಾಯ ಅಂತ ಕಳಿಸ್ರಿ. ನಮಗ ಅದು ಯಾವುದೂ ಬೇಡ ಆಗ್ಯದ. ಅದಕ್ಕೆ ನಮ್ಮ ಹೃದಯದಲ್ಲಿದ್ದ ದ್ವೇಷ, ಅಸೂಯೆ ಜಾಗದಾಗ ಪ್ರೀತಿ ಅಂತಃಕರಣ ಬರ್ಬೇಕಾಗ್ಯದ. ನಾನು ಯಾರನ್ನು ದ್ವೇಷಿಸಾಕತ್ತೀನು? ನಮ್ಮ ಅಣ್ಣನ ಹೆಂಡ್ತಿ, ನಮ್ಮ ತಮ್ಮನ ಹೆಂಡ್ತಿ, ನಮ್ಮ ಐದನ ಹೆಂಡ್ತಿ, ನಮ್ಮ ಭಾವನ ಹೆಂಡ್ತಿ, ನಮ್ಮ ಅತ್ತಿ, ನಮ್ಮ ಮಾವ. ಬೇರೆಯವ್ರು ದ್ವೇಷಿಸಕ್ಕೆ ಯಾರೂ ಇಲ್ಲೇ ಇಲ್ಲ. ನನ್ನವರನ್ನೇ ನಾನು ಪ್ರೀತಿಸದಿದ್ದರೆ ನಾನು ವಸುದೇವ ಕುಟುಂಬಕಂ ಕಟ್ಟೋದು ಹೆಂಗ? ನನ್ನೊಬ್ಬಕ್ಕಿದೆ ಸ್ವಾರ್ಥ. ಅವರೆಲ್ಲರಿದ್ರೆ ನಾ ಇದ್ದೀನಿ. ನಮ್ಮ ಅತ್ತೆ ಅದರ, ನಮ್ಮ ಮಾವದರತ್ತೆ, ನಾವು ನನ್ನ ಗಂಡ ನಾನು ಇದೆಯಲ್ಲ. ಸೊ ಈ ಪ್ರಜ್ಞೆನ ನಾವು ಹೆಣ್ಣು ಮಕ್ಕಳಿಗೆ ತಾಯಂದಿರು ತುಂಬಬೇಕಾದ. ಗಂಡು ಹುಡುಗರು ಚಟ್ಟಕ್ಕೆ ಹೋಗ್ಬಾರ್ದು, ಹೆಣ್ಣು ಹುಡುಗಿಯರ ಹಠಕ್ಕೆ ಬೀಳಬಾರ್ದು. ಇವೆರಡೂ ಇವತ್ತು ನಾವು ಇಲ್ಲಿ ಏನು ಬಂದಿವಲ್ಲ ತಾಯಂದಿರು, ಒಂದು ಪ್ರತಿಜ್ಞೆ ಮಾಡಿ ಹೋಗೋಣ. ನನ್ನ ಹೊಟ್ಟೆ ಹುಟ್ಟದ ಮಕ್ಕಳಿಗೆ ಹಠ ಬೇಡ. ಹಠ ಎಂಥದ್ದಿರ್ಬೇಕಂದ್ರೆ ಭಾರತ ಬೆಳಗುವ ಹಠ ನಮ್ಮ ಹೆಣ್ಮಕ್ಳಿಗೆ ಬರಬೇಕು. ಚಟ ಮೀರಿ ಭಾರತವನ್ನ ಬೆಳಗಿಸುವುದು ಗಂಡಸ್ ಮಕ್ಕಳಿಗೆ ಬರಬೇಕು. ಅದು ನಾವು ತಾಯಂದಿರು ಮಾಡ್ಬೇಕಾಗ್ಯದಲ್ಲ. ಸೊ ಇದೆಲ್ಲಾನು ಮತ್ತೆ ಎಷ್ಟು ಎಕಾನಮಿ ಫಾಸ್ಟ್ ಆಗ್ಯದ, ಎಷ್ಟು ಶ್ರೀಮಂತಿಕೆ. ಹಿಂದಕ್ಕೆ ನಮ್ಮ ಹೊಲದಾಗೆ 50 ಚೀಲ ಜೋಳ ಬೆಳೆಯಲ್ಲಿ 50 ಲಕ್ಷ ಈಗ ದಾಳಿಂಬ್ರ ದ್ರಾಕ್ಷಿ ಬೆಳೆಯಕತ್ತೀವಿ. ಎಷ್ಟು ಶ್ರೀಮಂತಿಕೆ. ಲಕ್ಷ್ಮಿ ಹಿಂಗೆ ಬರಾಕತ್ತಾಳ ಭಾರತಕ್ಕೆ. ಆದ್ರೆ ಒಬ್ರಿಗರೆ ಸಮಾಧಾನ ಅದ, ಒಬ್ಬರಿಗರೆ ಸಂತೃಪ್ತಿ ಅದ. ಒಬ್ರಿಗರೆ ನಾವು ಏನು ಮಾಡಕತ್ತೀವಿ, ಎಲ್ಲ ತೋರಿಸ್ಕೋಬೇಕು. ಏನನ್ನು ತೋರಿಸ್ಕೋಬೇಕು? ನಮ್ಮ ಸೋಫಾ ತಂದದೊಂದು ಫೋಟೋ ಹಾಕಿ ಎಲ್ಲರೂ ನೋಡ್ಬೇಕು. ಯಾರ ಮನೆಗೆ ಇರ್ಲಾರಂತ ಸೋಫಾ ನಮ್ಮ ಮನೆಗೆ ಇರಬೇಕು. ಅಯ್ಯೋ ಭಗವಂತ, ನನಗೆ ದೇವರು ರೂಪ ಕೊಟ್ಟನ, ಮನಸ್ಸು ಕೊಟ್ಟನ, ಭಾವ ಕೊಟ್ಟನ, ಎಲ್ಲರಿಗೂ ಇರ್ಲಾರ್ದೆ ನನಗೆ ಕೊಟ್ಟನಲ್ಲ. ಇದನ್ನ ಬಿಟ್ಟು ಮತ್ತೆ ವಸ್ತುಗಳ ಮೇಲೆ ವ್ಯಾಮೋಹ. ಒಂದು ಸೀರೆ ತಗೊಂಡೆ ಸ್ಟೇಟಸ್ ಹಾಕೋದೆ, ಎಲ್ಲೋ ಹೋದೆವು ಸ್ಟೇಟಸ್ ಹಾಕೋದೆ. ಮೊನ್ನೆ ಒಂದು ಕಡೆ ಮದುವೆಗೆ ಹೋದಾಗ ಆ ಕ್ಯಾಮ್ರಾ ಮೆನ್ ತಂದೆ ತಾಯಿ ಹೇಳ್ತಿದ್ದ, ಅಕ್ಕಿ ಕಾಳರೆ ಒಗಿರಿ ಆಮೇಲೆ ಫೋಟೋ ತಕ್ಕೊಳಕತ್ರಿ ಅಂತ. ಆಶೀರ್ವದಿಸಿ ಅಕ್ಕಿ ಕಾಳು ಒಗಿ ಜಾಗದಾಗೂ ಸೆಲ್ಫಿನೇ ಬಂದು ನಿಂತಾಗ ನಾವು ಇನ್ನು ಹೆಂಗೆ ಮಕ್ಕಳ ಮದುವೆ ಹಾರೈಸೋದು? ಯಾರ ಮದುವೆಗೆ ಹೋದ್ರು ನಮಗೂ ಒಂದು ಏನಂತಂದ್ರೆ ಆ ಸೆಲ್ಫಿ ತಕ್ಕೋಬೇಕು, ಸ್ಟೇಟಸ್ ಇಡು. ಇಲ್ಲಿ ಆಶ್ರಮಕ್ಕೆ ಬಂದಿವ, ಇಲ್ಲಿ 2 ಫೋಟೋ ತಕ್ಕೋಬೇಕು, ಸ್ಟೇಟಸ್ ಮೀನ್ಸ್ ವಾಟ್? ಏನದು? 4 ಮಂದಿ 24 ತಾಸು ನೋಡ್ತಾರ. ಯಾರ್ಯಾರು ನೋಡ್ಯಾರಿಲ್ಲ ಹೊಳ್ಳಿ ನಾವು 20 ಸಲ ನೋಡ್ತೀವಿ. ಅದನ್ನು ನಾವು 20 ಸಲ ನೋಡ್ತೀವಿ. ನಮಗೆ ತೋರ್ಸೋದು ನೋಡಿದ್ರಾಗೆ ಜನ್ಮ ಹೊಂಟದ. ತೋರ್ಸವ್ರೆ ಇದ್ರೆ ಅಂದ್ರೆ ಹಿಂಗೆ ತೋರಿಸ್ರಿ. ಒಬ್ಬ ಅಬ್ದುಲ್ ಕಲಾಂನಂತ ಮಗ ಹುಟ್ಟಬೇಕು, ಸಿದ್ದೇಶ್ವರ ಸ್ವಾಮೀಜಿ ಅಂತ ಯೋಗಿ ಹುಟ್ಟಬೇಕು, ಶ್ರೀ ಅರವಿಂದ್ರಂತ ಮಹರ್ಷಿಗಳನ್ನು ಹುಟ್ಟಬೇಕು. ಒಂದು ಸಲ ಹಿಂಗೆ ನೋಡ್ರಿ, ಸರೋಜಿನಿ ಔರಂಗ ನನ್ನ ಮಗಳು ಹಾಡಬೇಕು. ಹಿಂಗೆ ಮಾಡ್ರಲ್ಲ. ಎಷ್ಟು ತೋರ್ಸಕ್ ಹೊಂಟಿವಿ? ಅದು ಯಾರಿಗೆ ತೋರ್ಸಕ್ ಹೊಂಟಿವಿ? ನಮ್ಮವರೇ ನಮಗೆ ನೋಡೋಕೆ. ನಮ್ಮ ಫೋನ್ ನಂಬರ್ ಯಾರು ಇರ್ತಾವ್ರಿ? ನಮ್ಮವರು ಇರ್ತಾವ. ಅವರೇ ನೋಡ್ಯಾರ್ಲಿ ಹೊಳ್ಳಿ ನೋಡ್ತೀವಿ. ಅಂದ್ರೆ ತೋರ್ಸೋ ಹಂಬಲಕ್ಕೆ ಬಿದ್ದ ಬಳಕ
ಮತ್ತು ಮಂದಿದೇ ನಮ್ಮದು ಪ್ರೊಸೆಸ್ ಏನು? ಅಡಿಗೆ ಮಾಡಿದ್ರ ನಮ್ಮ ಲಕ್ಷ್ಯ ಇಲ್ಲ. ಸ್ಟೇಟಸ್ ಸಕ್ಕತ್ತು ಅದು ನೋಡ್ದೇವಿ, ಇಲ್ಲಿ ಉಪ್ಪು ಹಾಕಿವೋ ಖಾರ ಹಾಕಿವೋ ಗೊತ್ತಿಲ್ಲ. ಸೊ ಅಡಿಗೆ ಮಾಡೋದು ಅಂದ್ರೆ ನಮಗೆ ಕೆಲಸ ಆಗ್ಯದ, ಅದು ಭಾರಿ ವಜ್ಜಿ ಕೆಲಸ ಆಗ್ಯದ. ಯಾವಾಗ ಒಮ್ಮೆ ಹೆಣ್ಮಗಳಿಗೆ ಅಡಿಗೆ ಮನಿ ವಜ್ಜ ಆಗ್ತದ, ಹೆಣ್ಮಗಳೇ ಅಲ್ಲರಿ ನನ್ನ ಲೆಕ್ಕದ ಪ್ರಕಾರ. ಅಡಿಗೆ ಮನಿ ಕೆಲಸ ಅಲ್ಲದು. ಅಡಿಗೆ ಅಂದ್ರ ಒಬ್ಬ ಹೆಣ್ಣು ಮಗಳು ಹಿಂಗ ನಕ್ಕೋತ ಊಟಕ್ಕೆ ಕೂತ್ರ ಸಂತರು, ಮುನಿಗಳು, ಋಷಿಗಳು, ಗಂಡ್ಮಕ್ಳು, ಹೆಣ್ಮಕ್ಳು ಹಿಂಗ ಉಂಡು ಅನ್ಬೇಕು, ಅನ್ನಪೂರ್ಣ ದೇವಿ ನಿನ್ನಂತಕ್ಕೆ ಹುಟ್ಟಬೇಕು ಅನ್ಬೇಕು. ಆ ಅಡಿಗೆಯಾಗ ಸ್ವಾದ ಇರಲ್ಲ ಸರ, ಭಾವದಲ್ಲಿ ಸ್ವಾದ ಇರಬೇಕು, ಕೈಯಾಗ ರುಚಿ ಬರಬೇಕು, ಉಣಿಸ್ಬೇಕು, 4 ಮಂದಿ ಕರಿ ಉಣಿಸಂತ ಭಾವ ಇರಬೇಕು. ಇವತ್ತು ಅಡಿಗೆ ಮಾಡ್ತೇವ, ಮತ್ತೆರಡು ಟಕ್ ಟಕ್ ಫೋಟೋ ತೆಗಿತೇವೆ. ಇವತ್ತು ಬಜ್ಜಿ ಮಾಡ್ದೆವು. ಕರೋನಾದಲ್ಲಿ ನಾವೊಂದು ಗ್ರೂಪಲ್ಲಿ ಹೇಳ್ದೆವು, ಭಾಳ ಜನ ಸಾಯಕತ್ತಾರ, ಮನ್ಯಾಗ ಕೂತಿ ಏನ್ ತಿನ್ನಕತ್ತಿರ ಮಂದಿಗೆ ತೋರಿಸ್ಬೇಡ್ರಿ, ಸಾಯೋರಿಗೆ ಒಂದಿಟ್ಟು ಸಾಂತ್ವನ ಹೇಳ್ರಿ, ಸತ್ತವ್ರ ಮನೆಗೆ ಬಂದು ಹೋಗ್ರಿ. ಸೊ ನಾವು ತಿನ್ನೋದು ತೋರಿಸೋದು, ನಾವು ಉಣೋದು ತೋರಿಸೋದು. ಹಿಂದೊಂದು ಕಾಲಿತ್ತು, ದೇವರು ಕೊಟ್ಟಾನ ಸೆರಗ ಮುಚ್ಚಿ ತಿನ್ನು, ಮಗನ್ ಕೊಟ್ಟಾನ ತೊಡಿ ಸಂಧ್ಯಾಗಿಟ್ಟು ಬೆಳೆಸು, ಮಗಳು ಕೊಟ್ಟಾಳ ಸೆರಗ ಹಾಕಿ ಬೆಳೆಸು, ನಿನ್ನ ಗಂಡ ಭೀಮಸೇನನೇ ಅದನ ಮರಿಯಾಗಿ ನಡಿ. ಹಿಂದೆಲ್ಲ ಅವಾಗಿತ್ತು. ನಾವೀಗ ಹಂಗಲ್ಲ. ತೋರಿಸ್ಕೊಳದ್ರಾಗ ಹುಚ್ಚಾಗಿವಿ, ಮಂದಿದ್ ನೋಡಿದ್ರಾಗ ಅರೆ ಹುಚ್ಚಾಗಿದ್ದೇವೆ. ನಮ್ಕ ಭಾರಿ ಸೋಫಾ ಮತ್ತೊಬ್ರು ತಂದ್ರು, ಸೋಫಾ ಮೇಲೆ ಕೂತ್ರದ ಮೆತ್ತಗತ್ತಲಾಗ ಸರ್ ಚುಚ್ಚಾಕತ್ತದದು. ಯಾಕ? ಭಾವ ಚುಚ್ಚಲ್ಕತ್ತು. ನಮ್ಮ ಬಾಜು ಮನೆಯವ್ರು ಭಾರಿ ತಂದ್ರು. ಅಯ್ಯೋ ಭಗವಂತ, ದೇವ್ರು ಇಷ್ಟು ಭಾರಿ ಭೂಮಿ ಕೊಟ್ಟಾನ, ನೆಲದ ಮ್ಯಾಲ ಮಕ್ಕೊಂಡ್ರೆ ಹಿಂಗೆ ಅನ್ನಿಸ್ಬೇಕು, ಭಗವಂತ ಎಂಥ ದೈವ ಕೊಟ್ಟಿ, ಕಾತ್ರಾಳದಂಥ ಗುರುದೇವ ಆಶ್ರಮ ಕೊಟ್ಟಿದಿ, ಇಲ್ಲೊಂದು ಪ್ರಸಾದ ಕೊಟ್ಟಿದಿ, ಅಂಬಲಿ ತೇರು ಕಳಶ ಹೊತ್ಕೊಂಡು ಬರುವಂಥದ್ದು ಕೊಟ್ಟಿದಿ, ಮಲ್ಕೊಂಡ್ರೆ ನಿದ್ದೆ ಎತ್ತಬೇಕು. ನಾ ಏನು ತೋರಿಸೋದಿದ್ರು ಆ ದೇವಲೋಕದಲ್ಲಿ ದೇವರಿಗೆ ತೋರಿಸ್ರಿ. ಮಧುರಚಂದ್ರ ಈ ಮಾತು ಹೇಳ್ತಿದ್ರತ್ತ, ನಮ್ಮ ಹಲಸಂಗಿ ಗೆಳೆಯರ ಬಳಗದ ಅನುಭವದ ಮಾತು ಹೇಳಿದ್ರತ್ತ. ಅವ್ರು ಹೇಳ್ತಂದ್ರತ್ತ, ಒಬ್ಬೇ ಮಗನಿಗೆ ರುಮಾಲ್ಸು ಆಗ್ಯದ, ಮುಂದಿನ ಹಬ್ಬಕ್ಕೆ 2 ಮಕ್ಕಳಿಗೆ ರೇಷ್ಮೆ ರುಮಾಲ್ ತರತ್ತ. ಅವಾಗ ಹೇಳದರ್ತ, ಭೂಲೋಕದಾಗ ಮೆರೆಸಬೇಡ ನಿನ್ನ ಮಕ್ಕಳನ್ನ, ಬಸವಂತಿ ವಾಸಂತಿ ಭೂಲೋಕದಾಗ ಮೆರೆಸಬೇಡ ನಿನ್ನ ಮಕ್ಕಳನ್ನ, ದೇವಲೋಕದಾಗ ನಿತ್ಯ ಕರೆಯಬೇಕು, ನಿನ್ನ ಮಕ್ಕಳಿಗೆ ನೋಡಿ ನಗಬೇಕು, ನಿನ್ನ ಮಕ್ಕಳಿಗೆ ಅಂಥ ಮನುಷ್ಯರು ಮಾಡು ಹುಚ್ಚಿ, ರೇಷ್ಮೆ ರುಂಬಾಲ್ ಬೇಡ, ಅವ್ರ ತಲೆ ಮ್ಯಾಲ ಎಂಥ ಬುತ್ತಿ ಕೊಡುವತ್ತಂದ್ರ ಹೊಳಿಬೇಕು, ಅವ್ರ ಬದುಕಿರುತನಾನು ಹೊಳಿಬೇಕು, ಅಂತ ಪ್ರೀತಿ ಅಂತಃಕರಣ ತುಂಬು ನಿನ್ನ ಮಕ್ಕಳಿಗೆ ಅಂದ್ರಂತ. ಯಾರು ಪ್ರೀತಿಸಾಕತ್ತೀವಿ? ಪ್ರೀತಿಸ್ದಂಗೆ ನಾಟಕ ಮಾಡಾಕತ್ತೀವಿ. ಯಾರು ಪ್ರೀತಿಸಾಕತ್ತೀವಿ ನೀವು ಹೇಳಿ? ಕಮ್ಮಾಗ್ಯಾವ್ರಿ. ಎಳ್ಳಮಸಿಗೆ ತವ್ರ ಮನೆ ಕರ್ದಾರಂದ್ರ ಆ ತಾಟೆಲ್ಲ ಹಚ್ಚಿ ಇವ್ರ ಹೊಲ ಚಂದ ಬರ್ಲಿ ಅಂತ ಹಾರೈಕೆ ನಮಗಿಲ್ಲ. ನಮಗ್ ಕರ್ದಾರ, ಇನ್ನೊಂದಿಸ್ ಮಂದಿ ನಮ್ಮ ನೋಡಿ ಹೊಟ್ಟಿ ಉರ್ಕೊಳಕ್ 6 ಮಂದಿಗೆ ಸ್ಟೇಟಸ್ ಹಾಕಿ ಕಳಿಸ್ಬಿಡು. ಆ ಕರೀಲಾರ್ದವ್ರಿಗೆ ಕರ್ಕೊಂಡು ನಮ್ಮ ತವ್ರ ಮನೆಗೆ ಕರ್ದಾರ, ಇನ್ನೊಂದು 4 ಮಂದಿಗೆ ಉಣಟ್ಟಿರ್ತಾರ, ಬಾತ್ ಕರ್ಕೊಂಡು ಹೋಗ್ತೀವಿ. ಇಲ್ಲ, ಈ ಭಾವ ನಮ್ಮಲ್ಲಿ ಬದಲಾಗಬೇಕಾಗ್ಯದ. ಯಾವತ್ತು ಹೆಣ್ಣು ತೋರಿಸ್ಕೊಳಕ್ ನಿತ್ತಲ್ಲ, ಭಾರತದ ಸಮಾಜದಲ್ಲಿ ಬಹಳಷ್ಟು ಅನ್ಯಾಯಗಳು, ಅನೀತಿಗಳು ಎಲ್ಲ ಶುರುವಾದವು. ಹೆಣ್ಣು ಏನು ತೋರಿಸ್ಕೋಬೇಕು? ಪ್ರೀತಿ ಅಂತಃಕರಣ ನೀ ತೋರಿಸ್ತೇ ಇದ್ರು ಹೋಗ್ತದೆ. ಸೂರ್ಯ ಬರಕ್ರ ಮುಂಜಾನೆ ಏನ್ರ ಗಡ 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 ಸಪ್ಪಳು ಮಾಡಿ ನಾ ಬೆಳಕು ತಂದ ಅಂತಾನ, ಚಂದ್ರ ಸಂಜೆ ತಂಪು ತಂದ ಅಂತಾನ, ಈ ಹೂ ಗಿಡ ಮರಗಳು ನಾವು ಅರಳಿವಿ ಅಂತ ಸೌಂಡ್ ಮಾಡ್ತಾವ? ಇಲ್ಲ, ತಾಯಿ ಹೃದಯ ಅಂಥದ್ದು. ನೀ ಸುಮ್ಮನೆ ನಿನ್ನ ಕೆಲಸ ಶ್ರದ್ಧೆ ಭಕ್ತಿ, ಏನು ದೇವ್ರಂದ್ರೆ ಏನು ಮತ್ತೇನು ದೇವ್ರಲ್ಲ ರೀ. ನಮ್ಮ ಭಾವ ಬೆಳಗಬೇಕು, ನಮ್ಮ ಮನೆಯಾಗಿರೋರಲ್ಲೇ ನಾವು ದೇವ್ರನ್ನ ಕಾಣಬೇಕು. ಇವತ್ತು ನಾ ಇಲ್ಲಿ ಬಂದು ನಿಂತೀನಿ ಅಂದ್ರೆ ಆ ನನ್ನ ಹಿಂದೆ ನನಗೆ ಹುಟ್ಟಿಸ್ತಾವ ಒಬ್ಬ ನಮ್ಮಪ್ಪ, ಮದುವೆ ಮಾಡಿಕೊಟ್ಟ ಬಳಕ ನಮ್ಮ ಮಾವ, ನನ್ನನ್ನು ಮುನ್ನಡೆಸೋರೊಬ್ರು ಗಂಡರು, ಮುಂದೆ ನಾವು ಮುಪ್ಪಾದ ಬಳಕ ನನ್ನ ಮಕ್ಕಳು, ಇವರೆಲ್ಲರದು ಮೇಡಿ ಕಟ್ಟಿಗಿರ್ಲಾರಿ ನಾವು ಹೆಂಗೆ ಬೆಳಿತೀವ್ರಿ ಹೆಣ್ಮಕ್ಳು? ಸೊ ಅದಕ್ಕೆ ಏನು ಬೇಕು ಅಂದ್ರೆ ಕೃತಜ್ಞತಾ ಭಾವ ಬೇಕು. ಸಂಜೆಗೆ ಮಕ್ಕಳಾಗ ರಾತ್ರಿ ಮಕ್ಕಳಾಗ ನಿಮ್ಮ ಮಕ್ಕಳಿಗೆ ಕೇಳ್ಸಂಗೆ ಜಗ್ಗಿ ಅನ್ರಿ, ಏನು ಹೆತ್ತ ಅಪ್ಪಗೊಂದು ಕೃತಜ್ಞತೆ ನಮಸ್ಕಾರ, ನಮ್ಮ ಅತ್ತಿ ಮಾವಗೊಂದು ನಮಸ್ಕಾರ, ನನ್ನ ನೆಗೆಣಿದರು ಭಾವದವ್ರಿಗೊಂದು ನಮಸ್ಕಾರ, ಈ ಮನೆಯಾಗ ಇಷ್ಟ ಆರಾಮ ಮಕ್ಕೊಂಡ್ಲ, ಇಂಥ ಒಂದು ಕೃತಜ್ಞತೆ ಭಾವ ತಾಯಿ ಹತ್ರ ಇತ್ತು ಅಂದ್ರೆ ಮಕ್ಕಳ ಹತ್ರ ಬರ್ತದೆ. ಯಾರ್ದೋ ಇಂಗ್ಲೀಷಿನ ಕೈ ಕುಲುಕಿ ಥ್ಯಾಂಕ್ಸ್ ನಮ್ಗೆ ಯಾಕ್ರಿ, ನಾವು ಎಷ್ಟು ಚಲೋ ಹೇಳ್ತೇವೆ, ಮನಸ್ಸು ಹಗರಾಯ್ತು ಅಂತೀವಿ. ಮನಸ್ಸು ಹಗರಾಯ್ತು ಅಂದ್ರೆ ಭಾವ ತುಂಬಿ ಬತ್ತು ಅಂತ. ಅದಕ್ಕೆ ನಾವು ಹೆಣ್ಣು ಮಕ್ಕಳು ಏನಾಗಬೇಕಾಗ್ಯದ, ನಾವು ಗಂಗಾ ಮಾತೆ ಆಗ್ಬೇಕಾಗ್ಯದ. ನಮ್ಮಲ್ಲಿ ಬಂದ ಕೊಳೆ ತೊಳೆದು ಹೋಗ್ಬೇಕು. ಪಾಪ ನಿವಾರಣೆಗೆ ಗಂಗೆಗೆ ಹೋಗ್ತೀವಿ, ನಾವೇ ಗಂಗೆ ಆಗಿಬಿಟ್ರೆ. ಇದು ಶ್ರೀ ಅರವಿಂದ್ರ ಹೇಳ್ತಾರೆ, ದ ಇಯರ್ ಆಫ್ ಟ್ರಾನ್ಸ್ಫಾರ್ಮೇಶನ್, ರೂಪಾಂತರ ಕಾಲ. ಇಡೀ ಕಲಿಯುಗ ಹೋಗಿ ಸತ್ಯಯುಗ ಬರುವುದದ ಅಂತ ಹೇಳ್ತಾರೆ. ಈಗ ಭಯಂಕರ ಎವಲ್ಯೂಷನ್ ನಡೆದದ, ಎಲ್ಲವೂ ಜಗತ್ತಿನಲ್ಲಿ ಭಾಳ ಫಾಸ್ಟ್ ನಡೆದ. ಇಂಥ ಫಾಸ್ಟ್ ಒಳಗೆ ಈ ದೊಡ್ಡ ಜಾತ್ರೆಯಾಗ ನಾವು ಕಳ್ಕೊಂಡು ಹೊಂಟ್ಬಿಟ್ಟಿದ್ದೆವು.
ಕಳ್ಕೊಂಡು ಹೊಂಟಿವಿ. ಅದಕ್ಕೆ ಗುರುದೇವರಿಗೆ ಹೇಳೋನು, ಏನು ಹೇಳೋನು, ನಾವು ನಿಮ್ಮ ಕೈ ಹಿಡಿಯಲ್ರಪ್ಪ, ನೀವೇ ನಮ್ಮ ಕೈ ಹಿಡ್ರಿ. ನಾ ಕೈ ಹಿಡಿದ್ರೆ ತಾಯಿ ಎತ್ತದತ್ತ, ಅದು ತಾಯಿ ಕೇಳ್ದತ್ತ, ನೀ ನನ್ನ ಕೈ ಹಿಡಿ, ಮಗು ಎತ್ತತ್ತ. ನಾವಲ್ಲ. ಯಾಕಲ್ಲಂದ್ರ ನಾ ಕೈ ಹಿಡಿದ್ರೆ ತಪ್ಪಿಸ್ಕೋತೀನು, ನೀನೇ ಕೈ ಹಿಡಿದ್ರೆ ಜಾತ್ರೆ ನಾ ಕಳ್ಕೊಳ್ಳಲ್ಲ. ಆ ಕಳ್ಕೊಳ್ಳಾರಂತ ಕೈ ಗುರುದೇವರದು ನಾವು ಹಿಡ್ದೇವು ಅಂದ್ರೆ ಅದು ಹೆಂಗಿರ್ತದತ್ತಂದ್ರ, ನಾವು ಇಲ್ಲಿ ಬಂದು ಬಿದ್ದೆವು, ನಮ್ಮ ಜನ್ಮ ಪಾವನ ಆಯ್ತು. ಕೆಟ್ಟ ಹಾದಿಗೆ ಹೋಗ್ಲಾರಂತದ ಆ ಕೈಯ ಈ ಜಾತ್ರೆದಲ್ಲ ಸರ್, ದೊಡ್ಡ ಜಾತ್ರೆ, ಮೊಬೈಲ್ ಜಾತ್ರೆ, ಟಿವಿ ಜಾತ್ರೆ, ಸಂಸಾರದ ಜಾತ್ರೆ, ನನ್ನವ್ರ ಜಾತ್ರೆ, ಮಂದಿ ಜಾತ್ರೆ, ಜಾತ್ರೆ ನಾ ಕಳ್ಕೊಂಡು ಇಲ್ಲೇ ಉಳಿಬಾರ್ದು ಅಂದ್ರೆ ಆ ಗುರುದೇವರ ಪಾದಕ್ಕೆ ಬಿದ್ದು ಕೈ ಹಿಡಿ ನಮ್ಮಪ್ಪ, ನಿನ್ನ ಹಾದ್ಯಾಗ ನನಗೆ ನಡೆಸು ಅಂದ್ಬಿಡ್ರಿ. ಎದ್ದು ಬಳಕೊಂದ್ಸಲ ಅನ್ರಿ, ಸ್ವಾಮಿ ಸಿದ್ದೇಶ್ವರ ಸ್ವಾಮಿ ನಮ್ಮಪ್ಪ ಎಂತ ಭಗವಂತ ಭೂಮಿಗೆ ಬಂದಿದ್ದೆಪ್ಪ, ನಿನ್ನ ತನುವ ನನಗೆ ಕೊಡು, ನಿನ್ನ ಅನುವ ನನಗೆ ಕೊಡು, ನಿನ್ನ ಶಾಂತಿ ನನ್ನಲ್ಲಿ ಮೂಡಿಸು, ನಿನ್ನ ಪ್ರೀತಿ ನನ್ನಲ್ಲಿ ಬರಲಿ. ಹಿಂಗೆ ಮುಂಜಾನೆದ್ದೊಂದು ಪ್ರಾರ್ಥನಾ ಮಾಡಿ ಹೇಳ್ರಿ, ಮಲಗಾಗ ಅವ್ರು ತಾವಾಗೆ ಬರ್ತಾರೆ. ಭಾಳ ದಣಿದಿದಿ ಮೊಕ್ಕು ಅಂತಾರೆ, ಭಾಳ ದಣಿದಿದಿ ಮೊಕ್ಕು ಅಂತಾರೆ. ಅದಕ್ಕೆ ನಮ್ಮಲ್ಲಿ ಹಿಂದೆ ಕಾಡ್ತಿದ್ರು, ಏನು, ದೂರದ ಊರಿಂದ ಮಗಳು ಬರ್ತಾಳ, ದೂರದ ಊರಿಂದ ಮಗಳು ಬರ್ತಾಳ, ಒಲಿಗಿಚ್ಚು ನಿಗಿ ನಿಗಿ ನೀರ ಕಾಸೀನಿ, ಈ ಕಡೆ ಒಲಿ ಮ್ಯಾಲ ಹೋಳಿಗೆ ಮಾಡೀನಿ. ಅತ್ತಿಯ ಮನೆಯಾಗ ಸೊರಗ್ಯಾಳ ನನ್ನ ಮಗಳ, ಅತ್ತಿಯ ಮನೆಯಾಗ ಸೊರಗ್ಯಾಳ ನನ್ನ ಮಗಳ, ಎಣ್ಣೆ ಕಾಣದ ಪ್ರತಾಪ್ಸಾಳ, ಕಣ್ಣಿಗೆ ನಿದ್ದಿಲ್ಲ, ನೆತ್ತಿಗೆ ಎಣ್ಣೆ ಹಾಕಿ ಎರದ ಅವ್ವ, ತುಪ್ಪ ಹಾಕಿ ಹೋಳಿಗೆ ಉಣಿಸ್ಯಾಳ, ತುಪ್ಪ ಹಾಕಿ ಹೋಳಿಗೆ ಉಣಿಸ್ಯಾಳ, ಕಣ್ ತುಂಬ ಮಕ್ಕೋ ನನ್ನ ಮಗಳ ಎಂದಾಳ, ಕಣ್ ತುಂಬ ಮಕ್ಕೋ ನನ್ನ ಮಗಳ ಅಂದಾಳ. ಆ ಮಗಳ ಮಲಗದಾಗ ದೇವರ ನೆನೆದಾಳ, ಈ ಮಗಳನ್ನ ಚಂದಿಡು ದೇವ್ರಿ ಎಂದಾಳ. ಇದು ಎಲ್ಲವೂ ನಮಗೆ ಒದಗಿಸ್ಯಾರಲ್ಲ ಭಗವಂತ. ನಾವು ಒಮ್ಮರೆ ಎತ್ತೀವನು, ಒಮ್ಮರೆ ಸುಮ್ಮ ಹಿಂಗೆ ಮಕ್ಕಳಾಗತ್ತೀವ, ದೇವ್ರ ಚಲೋ ಶರೀರ ಕೊಟ್ಟಿದಿ ಅಂತೀವ, ಹೊಲ ಕೊಟ್ಟಿವಿ ಅಂತೇವೆ. ನಮಗೇನು ಕೊಟ್ಟಾನ ದೇವ್ರು? ಎಲ್ಲನೂ ಕೊಡ್ತೀನಿ. ಅವ್ರಂಗೆ ನಮ್ಮದೇನು, ಇವ್ರಂಗೆ ನಾವು ಒಟ್ಟ ಹೋಲಿಕೆ ಮಾಡ್ಕೋಬೇಡ. 3 ಮಂದಿ ಕೂಡಿದ್ರೆ ನಿನ್ನ ಮಕ್ಕಳಂಗೆ ನಮ್ಮ ಮಕ್ಕಳಿಲ್ಲ, ನಿನ್ನ ಗಂಡನಂಗೆ ನಮ್ಮ ಗಂಡಿಲ್ಲ, ನಿಮ್ಮ ಮನೆ ಹಂಗೆ ನಮ್ಮ ಮನೆ, ಎಲ್ಲರಂಗೆ ಎಲ್ಲರೂ ಇದ್ರೆ ಜಗತ್ನಾಗ ಹಂಗೆ ಇರ್ತಿದ್ದಿಲ್ಲ. ಎಲ್ಲರೂ ಬೇರೆನೇ, ಎಲ್ಲರೂ ಬೇರೆ ಬೇರೆನೇ ಇರಕ್ರ ಹೋಲಿಕೆ ಯಾಕೆ ಮಾಡ್ಕೊಳ್ಳೋದು? ಒಟ್ಟ ಹೋಲಿಕೆ ಮಾಡ್ಕೊಳ್ಳಾರಂಗೆ ಹೋಗುನು. ಹೆಂಗೆ ಹೋಲಿಕೆ ಮಾಡ್ಕೋಬೇಕಂದ್ರೆ, ಬೆಳಿಗ್ಗೆ ಎದ್ದು ಅನ್ಬೇಕತ್, ಒಂದು ಗ್ರ್ಯಾಟಿಟ್ಯೂಡ್ ಅಂತ ಒಂದು ಪೊಯಮ್ ಬರೀತಾನ ಕವಿ, ಇಂಗ್ಲೀಷ್ನ ಕವಿ. ಏನಂತ ಬರ್ತಾನ, ದೇವ್ರೆ ಜಗತ್ನಾಗ ಎಷ್ಟು ಚಲೋದ್ ನೋಡಕ್ ಕಣ್ಣು ಕೊಟ್ಟಿಯಲ್ಲಪ್ಪ, ನಿನಗೆ ಹೆಂಗೆ ಥ್ಯಾಂಕ್ಸ್ ಹೇಳಿ? ಏನು ಬೇಕಾದ ಕೆಲಸ ಮಾಡಕ್ಕೆ ಕೈ ಕೊಟ್ಟಿಯಲ್ಲ, ಹೆಂಗೆ ಥ್ಯಾಂಕ್ಸ್ ಹೇಳಿ? ನನಗಿಟ್ಟು ಚಲೋ ಓಡಾಡಕ್ಕೆ ಶರೀರ ಕಾಲ ಕೈಯ ಕೊಟ್ಟಿಯಲ್ಲ, ಹೆಂಗೆ ಥ್ಯಾಂಕ್ಸ್ ಹೇಳಿ? ಕೊನೆಗೆ ಹೋಗಿ ಹೇಳ್ತಾನ, ದೇವ್ರೆ ಈ ಮನಸ್ಸು ಕೊಟ್ಟಿಯಲ್ಲ, ಇದನ್ನು ನಿನ್ನ ಹಿಡಿದ್ನಾಗ ಇಟ್ಕೊಂಡು ಕೊಡು, ನನ್ನ ಕೈಯಾಗೆ ಕೊಡಬೇಡ ಅಂದ. ಈ ಭೂಮಿಗೆ ಬಿಡುವಾಗ ಭಗವಂತ ಎಲ್ಲ ಕೊಟ್ಟ, ಚಿಲ್ಕ ಬಿಚ್ಚಿಬಿಟ್ಟ. ಹೋಗ್ಲಿ, ಎಲ್ಲಿ ಹೋಗ್ತಿರಿ ಹೋರಿ, ಏನು ಮಾಡ್ತೀರಿ ಮಾಡ್ರಿ, ಮತ್ತೆ ಅಲ್ಲಿಗೆ ಬರೋದು. ಇಲ್ಲಿ ಎಲ್ಲವೂ ಇಟ್ಟನ್ ಭಗವಂತ. ತಪ್ಪಿಸ್ಕೊಂಡು ಎಲ್ಲೆಲ್ಲೋ ಹೋಗ್ತೀವಿ. ತಾಯಿ ನನ್ನವ್ವ ಗಂಗಾ ಮಾತೆ, ತಾಯಿ ನನ್ನವ್ವ ಗಂಗಾ ಮಾತೆ, ಹರಿದೊಡಲ ಓಡೋಡಿ ಬಂದರ, ಹರಿದೊಡಲಿ ಓಡೋಡಿ ಬಂದರ, ತಂಪು ನಿನ್ನೊಡಲ, ಪಾಪವೆಲ್ಲವೂ ಹರಿದು ಹೋಗಿ ಪುಣ್ಯ ಆಗುದು, ಅದು ಗಂಗಾ ಮಾತೆ. ಎಲ್ಲ ನದಿಗಳಿಗೂ ತಾಯಿ ಅಂದ್ರೆ ಹೆಸರಿಟ್ರು. ಯಾಕಿಟ್ರು? ತಾಯಿ ಅಂದ್ರೆ ಅದು ಹೇಳಿಕೆ ಆಗಲ್ಲ. ಅದಕ್ಕೆ ಒಂದ್ ಕಡೆ ಕವಿ ಹೇಳ್ತಾನ, ಲಂಕೇಶ್ವರ್ ಬರ್ತಾರೆ, ನನ್ನವ್ವ ಕಪ್ಪು ಫಲವತ್ತಾದ ನೆಲ, ನನ್ನವ್ವ ಕಪ್ಪು ಫಲವತ್ತಾದ ನೆಲ, ಅಲ್ಲಿ ಹಸಿರು ಪತ್ರದ ಹರಿವು, ಅಲ್ಲಿ ಹಸಿರು ಪತ್ರದ ಹರಿವು, ಬಿಳಿ ಹೂ ಹಬ್ಬ, ಮಕ್ಕಳೊದ್ದರೆ ಅವಳ ಅಂಗಾಂಗ ಪುಲಕ, ಮಕ್ಕಳೊದ್ದರೆ ಅವಳ ಅಂಗಾಂಗ ಪುಲಕ, ಹೊತ್ತ ಬುಟ್ಟಿಯ ನಿಟ್ಟು ಮನೆಯಿಂದ ಹೊಲಕ್ಕೆ ಹೋದಂತೆ, ತಣ್ಣನೆ ಎವೆ ಮುಚ್ಚಿದಳು ತೆರೆಯದಂತೆ, ಪಲ್ಲ ಜೋಳವ ಎತ್ತಿ ಅಪ್ಪನ ಮೆಚ್ಚಿಸಿ ತೋಳ ಬಂದಿಯ ಗೆದ್ದು, ಹೆಂಟೆಗೊಂದು ಮೊಗೆ ನೀರು ಹಿಗ್ಗಿ, ತೊಗರೆ ಜೋಳ ಹೆಸರಿನ ಹೊಲವನ್ನ ಕೈಯಲ್ಲಿ ಉತ್ತು, ಮಣ್ಣಲ್ಲಿ ಮಣ್ಣಾಗಿ ಯೌವನವ ಕಳೆದಳು ಚಿಂದೆಯ ಸೀರೆ ಉಟ್ಟುಕೊಂಡು, ಎಷ್ಟು ಗಾದಿಯ ಚಂದ್ರ ಒಲೆಯೆದುರು ಹೋಳಿಗೆಯ ಸಂಭ್ರಮ, ಈಕೆ ಅತ್ತಳು ಸತ್ತ ಕರುವಿಗೆ, ಈಕೆ ಅಲೆದಳು ತಪ್ಪಿಸಿಕೊಂಡ ಮುದು ಎಮ್ಮಿಗೆ, ಈಕೆ ಊರೂರು ಅಲೆದಳು ತಪ್ಪಿಸಿಕೊಂಡ ಮುದಿ ಎಮ್ಮಿಗೆ. ಬಾಗು ಬೆನ್ನಿನ ಮುದುಕಿಗೆಷ್ಟು ಪ್ರಾಯ, ಎಷ್ಟು ಗಾದಿಯ ಚಂದ್ರ ಒಲೆಯೆದುರು ಹೋಳಿಗೆಯ ಸಂಭ್ರಮ. ಈಕೆ ನಿಮ್ಮ ಚರಿತ್ರೆ ಪುಸ್ತಕದ ಗಾಂಧೀಜಿ ರಾಮಕೃಷ್ಣರ ಸತಿಯರಂತಲ್ಲ, ಜಾನಕಿ ಉರ್ಮಿಳೆಯಲ್ಲ, ಈಕೆ ನನ್ನವ್ವ. ಹರಿಕತೆ ಕೇಳಲಿಲ್ಲ, ದೇವರ ಪೂಜಿಸಲಿಲ್ಲ, ಮುತ್ತೈದೆಯಾಗಿ ಒಮ್ಮೊಮ್ಮೆ ಕುಂಕುಮ ಕೂಡ ಇಡಲಿಲ್ಲ. ಎಲ್ಲಕ್ಕೂ ಒಂದೇ ಸೂತ್ರ, ಮನೆತನದ ಉದ್ಧಾರ ಸೂತ್ರ, ಮಕ್ಕಳ ಬೆಳೆಸುವ ಸೂತ್ರ, ಮನೆತನಕ್ಕೆ ಉದ್ಧಾರ ಸೂತ್ರ. ನನ್ನವ್ವ ಎತ್ತಿ ಅಪ್ಪಿ ಮುದ್ದಾಡಿದಳು ಕರಡಿ ಹಾಗೆ, ಒಂದೇ ಕೆರೆತ ಕೋತಿ ಹಾಗೆ,
ಗೊಣಗಿ ಗುದ್ದಾಡಿದಳು ನಾಯಿಯ ಹಾಗೆ, ಗೊಣಗಿ ಗುದ್ದಾಡಿದಳು ನಾಯಿಯ ಹಾಗೆ ನನ್ನವ್ವ ಉರಿದೆದ್ದಾಳು, ಗಂಡ ಬೇರೆಡೆ ಹೋದರೆ ಮಗ ಕೆಟ್ಟರೆ ಮಾತ್ರ. ನನ್ನವ್ವ ಉರಿದೆದ್ದಾಳು, ಗಂಡ ಬೇರೆಡೆ ಹೋದರೆ ಮಗ ಕೆಟ್ಟರೆ ಮಾತ್ರ. ಈಕೆಗೆ ಸಾವಿರ ಸಾವಿರ ಕೃತಜ್ಞತೆಯ ಕಣ್ಣೀರು, ಈಕೆಗೆ ಸಾವಿರ ಸಾವಿರ ಕೃತಜ್ಞತೆಯ ಕಣ್ಣೀರು. ಹೆತ್ತಿದ್ದಕ್ಕೆ ಹೊತ್ತಿದ್ದಕ್ಕೆ, ಹೆತ್ತಿದ್ದಕ್ಕೆ ಹೊತ್ತಿದ್ದಕ್ಕೆ, ಮನೆಯಿಂದ ಹೊಲಕ್ಕೆ ಹೋದಂತೆ ತಣ್ಣನೆಯವೇ ಮುಚ್ಚಿದ್ದಕ್ಕೆ. ತಮ್ಮ ತಾಯಿ ತೀರ್ಕೊಂಡಾಗ ಒಬ್ಬ ಕವಿ ಹಿಂಗೆ ಬರೀತಾನಂದ್ರ, ಅವ್ವ ಅಂದ್ರೆ ಏನು? ಭೂಮಿ ತಾಯಿ. ಈ ಭೂಮಿ ತಾಯಿ ಅಂತ ಅವ್ವನನ್ನ ನಾವು ಇನ್ನೇನು ಮಾಡ್ಬೇಕಾಗ್ಯದಂದ್ರ ಆ ತಾಯಿ ತನ್ನ ನಮ್ಮಲ್ಲಿ ತುಂಬಿಕೊಂಡು ನಾವು ಒಬ್ಬೊಬ್ರು ಹೆಣ್ಮಕ್ಳು ಅಂದ್ರೆ, ಅದಕ್ಕೆ ಹೇಳ್ತಿದ್ರು ಸಾವಿರಾರು ಋಷಿ ಮುನಿಗಳಷ್ಟು ಶಕ್ತಿ ಒಬ್ಬ ಪತಿವ್ರತೆ ಹೆಣ್ಣು ಮಗಳ ಹತ್ರ ಇರ್ತದಂದ್ರ ಆ ಪತಿವ್ರತೆ ಹೆಣ್ಣು ಮಗಳಲ್ಲಿ ಆ ಭಾವ ತುಂಬಿ ಅವಳು ಆ ತಾಯ್ತನಕ್ಕೆ ಬಂದಾಗ ಇರ್ತದಂತ ಹೇಳ್ತಾರಲ್ಲ, ಅಂಥದನ್ನೆಲ್ಲ ನಾವು ತಪ್ಪಿಸ್ಕೋತಾ ಇದ್ದೀವಿ ಅಂತ ನನಗೆ ಬಹಳಷ್ಟು ಒಂಥರ ಕಳಕಳಿ, ಒಂಥರ ಚಿಂತೆ ಇದೆಲ್ಲ ಆಗಕತ್ತದ. ನೀವು ತಾಯಂದಿರು ನಿಮ್ಮ ಮನೆಯಲ್ಲಿರೋ ಹೆಣ್ಣು ಮಕ್ಕಳಿಗೆ ಒಳ್ಳೆಯದನ್ನ ಕಲಿಸುನ, ಪ್ರೀತಿಸುವುದನ್ನ ಕಲಿಸುನ. ಬಗೆದಟ್ಟು ಮೊಗೆ ಹಿಗ್ಗು, ಮೊಗೆದಟ್ಟು ಬಗೆ ಹಿಗ್ಗು. ಭಾವ ಅಂತರಂಗ ಹೆಂಗಾಗಬೇಕು ಅಂತಂದ್ರೆ, ನಾವು ಹೂ ಅರಳದಂಗ ಪ್ರೀತಿಯನ್ನ ಉಣ್ಣೋಣ. ಈ ಕಾತ್ರಾಳ ಆಶ್ರಮಕ್ಕೆ ಇದು ನಮ್ಮ ತವರು ಮನೆ ಅಂದ ಅವ ಅಪ್ಪ ಅವ್ರು ಅಂಥ ಪ್ರೀತಿಯನ್ನ ಕೊಟ್ಟು ನಮ್ಮನ್ನು ಬೆಳೆಸಿದ್ರು. ಇವತ್ತು ಈ ಅಪ್ಪ ಅವರು ಅಂಥ ಪ್ರೀತಿಯನ್ನೇ ಕೊಡ್ತಾರ. ಇದಕ್ಕೆ ಮಾತಿನಲ್ಲಿ ಹೇಗೆ ಕೃತಜ್ಞತೆ ಹೇಳಲಿ, ಏನೆಂದು ಹೇಳಲಿ ಗುರುದೇವ? ಕೃತಜ್ಞತೆಯ ಮಾತು. ತಲೆ ಬಾಗಿ ಭಾವ ಬಾಗಿಸಿ ಸಿರಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ನಿಮ್ಮ ಯುಗದಲ್ಲಿ ನಾವು ಕೂಡ ಹುಟ್ಟಿದ್ದೆವು, ನಿಮ್ಮನ್ನ ನೋಡಿದ್ದೇವೆ, ಮುಂದೆ ಇಂಥವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿದ್ದೇವೆ ಎಂಬ ಮಾತುಗಳನ್ನು ಆ ಗುರುಚರಣಕ್ಕೆ ಸಮರ್ಪಣೆ ಮಾಡುತ್ತಾ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ನಮ್ಮ ಜೀವನವೂ ದಿವ್ಯ ಜೀವನವಾಗಲಿ ದೇವ.